ಮಾತಾಡ್ಲಿಕ್ಕೆ ಮತ್ತೆ ಅವ್ರಿಗಿಂತ ಮೊದಲು ಒಂದೇ ನಿಮಿಷ ಬೇಡ. ಇಲ್ಲ ಈಗ ಜೀರೋ ಈಗಲ್ಲ, ಈಗ ಆಗುದಿಲ್ಲ. ಎತ್ನಲ್ಲಿ ಮಾತಾಡಿ ಈಗ. ಇಲ್ಲ ಈಗ ಇಲ್ಲಿ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಮಾತಾಡಿ, ಅಲ್ಲಿ ಬಂದು ಮಾತಾಡಿ, ಪಕ್ಕದಲ್ಲಿ ಬಂದು ಮಾತಾಡಿ. ಆಯ್ತು, ಅಲ್ಲಿ ಬಂದು ಸೀಟಲ್ಲಿ ಕೂತ್ಕೊಂಡು ಮಾತಾಡಿ, ಅಲ್ಲಿ ಬಂದು ಮಾತಾಡಿ, ಪಕ್ಕದಲ್ಲಿ ಬಂದು ಕೂತ್ಕೊಂಡು ಮಾತಾಡಿ. ಎತ್ನಲ್ಲಿ ಕಂಟಿನ್ಯೂ. ಹರೀಶ್ ಕೊಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಬೆಳಿಗ್ಗೆ 8 ಗಂಟೆಯಿಂದ ಕಾಯ್ತಾ ಇದ್ವಿ. 8 ಗಂಟೆಗೆ ಬರಕ್ಕೆ ಹೇಳಿದ್ರಿ. ಕರ್ನಾಟಕದ ಮಲ್ನಾಡ್ ಸಮಸ್ಯೆ ಬಗ್ಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಆಯ್ತು. ಪ್ರಸಕ್ತ ವರ್ಷದ 2025-26ರ ಬಜೆಟ್ ಅನ್ನ ಇವತ್ತು ಮಂಡಿಸಿದ್ದಾರೆ. ಒಂದ್ ಸೆಕೆಂಡ್. ಒಂದು ಪ್ರಕಟಣೆ. ಪ್ರಸ್ತುತ ಅಧಿವೇಶನದಲ್ಲಿ ಈ ಕೆಳಗಂಡ ಮಾನ್ಯ ಸದಸ್ಯರುಗಳು ಅವರ ಹೆಸರನ್ನು ಮುಂದೆ ಸೂಚಿಸುವ ದಿನಾಂಕ ಮತ್ತು ಅವಧಿಗೆ ಗೈರಾಜ್ಯಗಳು ಅನುಮತಿ ನೀಡುವಂತೆ ಕೋರಿರುತ್ತಾರೆ. ಶ್ರೀ ಅಪ್ಪಾಜಿ CS ನಾಡಗೌಡ ದಿನಾಂಕ 17/3/2025 ಶ್ರೀಮತಿ ಖನಿಜಾ ಫಾತಿಮಾ 17/3/2025 ಶ್ರೀ BM ನಾಗರಾಜ್ 17/3/2025 ಶ್ರೀ ವಿಠಲ್ ಸೋಮನ್ ಹಲಗೇಕರ್ 17/3/2025 BP ಹರೀಶ್ 17/3/2025 18/3/2025 ಶ್ರೀ S ಮುನಿರಾಜು ದಿನಾಂಕ 18/3/2025 19/3/2025 ಶ್ರೀ ಚನ್ನಾರೆಡ್ಡಿ ಪಾಟೀಲ್ ಅವರು 19/3/2025 ಡಾಕ್ಟರ್ ಶ್ರೀನಿವಾಸ್ NT 20/3/2025 ಮತ್ತು 21/3/2025 ಸದಸ್ಯರು ಅಧಿವೇಶನ ಗೈರಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 203ರ ಮೇರೆಗೆ ಸದನ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಯತ್ನಾಳ್ ಅವರೇ ಕಂಟಿನ್ಯೂ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಹುಡುಗಂಟಿ ಒಂದು ಅವ್ರೇನೂ ಇಲ್ಲ, ಅವ್ರದ್ದು ರೋಜಾ ಇದೆ, ಏನೋ ತಿನ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ಏನೂ ಇಲ್ಲ. 6 ಗಂಟೆ ಸೂರ್ಯಾಸ್ತವಾಗುವವರೆಗೆ, ಅದು ಕಾಣಿಸುವವರೆಗೆ ಏನು ಮುಟ್ಲಿಕ್ಕೆ ಆಗೋದಿಲ್ಲ. ಉಪವಾಸದ ಮೋರ್ ಆಕ್ಟಿವ್ ಇರ್ತೀವಿ. ಇವನ್ ಆ ಉಗುಳು ಸಹಿತ ನುಂಗಬಾರ್ದು ಅವರು ಅಶೋಕರ ಉಗುಳು ನುಂಗಿದ್ರು ಅವ್ರು ರೋಜಾ ಇದು ಆದಂಗೆ. ಅದಕ್ಕೆ ಅವರು ಬಹಳಷ್ಟು ಜೋರು ಮಾತಾಡಬಾರ್ದು ನಮ್ಮ ವಿನಂತಿ. ನಿಮ್ಗೆ ಭಗವದ್ಗೀತೆ ಕುರಾನೇ ಜಾಸ್ತಿ ಗೊತ್ತೈತೆ. ಎಲ್ಲ ಅಧ್ಯಯನ ಮಾಡಿದಾಗನೇ ಗೊತ್ತಾಗ್ತದ್ರಿ ಏನೇನಿದೆ ಅಂತ. ಅಧ್ಯಕ್ಷರೇ, ಇವತ್ತು ಬಹಳ ನಮ್ಮ ಸದಸ್ಯರು, ಗೌರವಾನ್ವಿತ ಸದಸ್ಯರು ಮಾತನಾಡಿದ್ದಾರೆ. ಇದೊಂದು ಅದ್ಭುತ ಬಜೆಟ್ಟು, ಇದು ಬಡವರ ಪರವಾಗಿರುವಂಥ ಬಜೆಟ್ಟು, ಇದು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದಂಥ ಬಜೆಟ್ಟು. ಏನೇನೋ ಆಡಳಿತ ಪಕ್ಷದವರು ಹೇಳಿದ್ದಾರೆ, ವಿರೋಧ ಪಕ್ಷದವರು ಏನೇನು ಕೊರತೆಯಾಗಿದೆ, ಯಾವ ರೀತಿ ಈ ಒಂದು ಬಜೆಟ್ನಿಂದ ಕರ್ನಾಟಕದ ಅಭಿವೃದ್ಧಿಗೆ ಹಿನ್ನಡೆ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡಿದ್ದಾರೆ. ಅಧ್ಯಕ್ಷರೇ, ಇವತ್ತು ನಮ್ಮ ಅನೇಕ ಸದಸ್ಯರು ಹೇಳಿದ್ರು 16 ಬಜೆಟ್ಗಳನ್ನು ಇವರು ಮಂಡನೆ ಮಾಡಿದ್ದಾರೆ. ಆದರೆ 16 ಸಲ ಬಜೆಟ್ ಮಂಡನೆ ಮಾಡ್ಯಾರ ಅಂತ ಅರ್ಥ ಅದರಲ್ಲಿ ಭಾಳಷ್ಟು ಪರಿಪಕ್ವತೆ, ಸಾಮಾಜಿಕ ನ್ಯಾಯ, ಇಡೀ ರಾಜ್ಯ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗಿನ ಒಬ್ಬ ಮುಖ್ಯಮಂತ್ರಿಯ ದೃಷ್ಟಿಕೋನ ಸಮಾನತೆಯಿಂದ ಕೂಡಿರಬೇಕು. ಯಾವ ಹಿಂದುಳಿದ ಭಾಗಗಳು ಯಾವ ನೀರಾವರಿಯಿಂದ ವಂಚಿತ ಆಗಿವೆ, ಯಾವ ಅಭಿವೃದ್ಧಿಯಿಂದ ವಂಚಿತ ಆಗಿವೆ, ಅಂಥ ಪ್ರದೇಶಗಳ ಮೇಲೆ ಮುಖ್ಯಮಂತ್ರಿಗಳ ವಿಶೇಷವಾದಂಥ ಮಮಕಾರ ಇರಬೇಕು. ಅದು ದುರ್ದೈವ ಅಂದರೆ ಅಧ್ಯಕ್ಷರೇ, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇವತ್ತು ಸುಮಾರು 1,16,000 ಕೋಟಿ ರೂಪಾಯಿ ಸಾಲ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ, ನಮ್ಮ ಸರ್ಕಾರ ಎಲ್ಲ ಸವಾಲುಗಳನ್ನು ಎದುರಿಸಿ ಇವತ್ತು ಏನು ಸಾಲದ ವಿಚಾರದಲ್ಲಿ ಇದೇ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಿದ್ದಾಗ ಬೇಸಿಸ್ ಆಫ್ ದಿ ಅವೈಲೇಬಿಲಿಟಿ ಆಫ್
government should take the loan on the basis of affordability. ಅಂದರೆ ಯಾವುದೇ ಸಾಲ ತಗೋಬೇಕಾದ್ರೆ ನಾವು ಅದನ್ನು ವಾಪಸ್ಸು ಕೊಡುವಂತಹದ್ದನ್ನು ದೃಢೀಕರಣ ಮಾಡಿಕೊಂಡು ಇವತ್ತು ಸಾಲ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಅಧ್ಯಕ್ಷರೇ, ಇವತ್ತು ಮುಖ್ಯಮಂತ್ರಿಗಳು ಏನು ಸಾಲವನ್ನು ತೆಗೆದುಕೊಂಡಿದ್ದಾರೆ, ಇವತ್ತದರ ಉದ್ದೇಶ ಈ ರಾಜ್ಯದ ಅಭಿವೃದ್ಧಿಗಾಗಿ ಇರುವಂಥದ್ದಿಲ್ಲ. ಇಲ್ಲಿ ನೋಡ್ರಿ ಅಧ್ಯಕ್ಷರೇ, 2022-23 ನಮ್ಮ ಬಡ್ಡಿ 29,395 ಇತ್ತು. ಪ್ರಸಕ್ತ 2025-26 45,600 ಕೋಟಿ ರೂಪಾಯಿಗಳನ್ನು ನಾವು ಬಡ್ಡಿ ಕೊಡಬೇಕಾಗಿದೆ. ವೇತನ ಡಬಲ್ ಆಗಿದೆ ಅಧ್ಯಕ್ಷರೇ. 22-23ರಲ್ಲಿ 41,288 ಕೋಟಿ ಇತ್ತು. ಇವತ್ತು 25-26 ಇವರ ಅಂದಾಜು ವೇತನಕ್ಕೆ 85,860 ಕೋಟಿ. ಅಷ್ಟೇ ಅಲ್ಲ ಅಧ್ಯಕ್ಷರೇ, ಕಳೆದ ಸಲ 44,549 ಸಾವಿರ ಕೋಟಿ ಸಾಲ ತಗೊಂಡಿದ್ರು. ಇವತ್ತು 1,16,000 ಸಾಲಗಳು. ಅಂದರೆ ಒಟ್ಟು ಹೊಣೆಗಾರಿಕೆ ಅಧ್ಯಕ್ಷರೇ ಕರ್ನಾಟಕದ ಜನರ ಮೇಲೆ 7,64,655 ಕೋಟಿಯಷ್ಟು ಒಟ್ಟು ಸಾಲ. ಇಲ್ಲಿ ಬಂಡವಾಳ ವೆಚ್ಚ ನೋಡ್ರಿ ಅಧ್ಯಕ್ಷರೇ, ಇವರು ಹೇಳ್ತಾರೆ ಮುಖ್ಯಮಂತ್ರಿಗಳು, ನಾನು 4,09,000 ಕೋಟಿ ರೂಪಾಯಿಯ ಬಜೆಟನ್ನು ಮಂಡನೆ ಮಾಡಿ. ಯಾವುದೇ ಒಂದು ಬಜೆಟ್ ಇರಲಿ, ಯಾವುದೇ ಒಂದು ಬಜೆಟ್ಟಿನ ಗಾತ್ರದಲ್ಲಿ ಕನಿಷ್ಠ 50% ಇವತ್ತು ಬಂಡವಾಳ ವೆಚ್ಚ ಇರಬೇಕು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು. ಜನರಿಗೆ ಸ್ವಂತ ದುಡಿದು ತಿನ್ನುವಂತಹ ಒಂದು ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಮಾಡಬೇಕು. ಆದರೆ ಅಧ್ಯಕ್ಷರೇ, ಕೇವಲ 71,336 ಕೋಟಿ ರೂಪಾಯಿ ಮಾತ್ರ ಇವತ್ತು ಡೆವಲಪ್ಮೆಂಟ್ಗೆ ಇಟ್ಟಿದ್ದಾರೆ. ಇದರಲ್ಲಿ ಗ್ಯಾರಂಟಿ ಸುಮಾರು 51,034 ಕೋಟಿ. ಫಿಸ್ಕಲ್ ಡೆಫಿಸಿಟ್ ಅಧ್ಯಕ್ಷರೇ ಹೆಚ್ಚು ಡಬಲ್ ಆಗಿದೆ. ಹೋದ ವರ್ಷ 46,622 ಕೋಟಿ ಇತ್ತು. ಈ ಸಲ 90,428 ಕೋಟಿ. ಅಧ್ಯಕ್ಷರೇ, ಇವತ್ತೇನು ರಾಜ್ಯದ ಈ ಪರಿಸ್ಥಿತಿ ನೋಡಿದ್ರೆ ಮುಂದಿನ ದಿವಸಗಳಲ್ಲಿ ನಾವು ಸಾಲ ತೆಗೆದುಕೊಂಡಿದ್ರ ಸಲುವಾಗಿಯೇ ಒಂದು ಬಜೆಟ್ ಮಾಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಧ್ಯಕ್ಷರೇ, ಇವತ್ತು ಒಟ್ಟು ಒಬ್ಬ ವ್ಯಕ್ತಿಯ ಮೇಲೆ ಇವತ್ತು 1 ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡಂಗಾಗಿದೆ ರಾಜ್ಯದ ಜನರ ಮೇಲೆ. ಆದರೆ ಅಧ್ಯಕ್ಷರೇ, ಇವತ್ತೇನು ನಾವು ಅನೇಕರು ಭಾಳಷ್ಟು ಇಲ್ಲಿ ನಮ್ಮ ಏನು ತಜ್ಞರಿದ್ದಾರೆ, ಈ ಒಂದು ನಮ್ಮ ಈಗಾಗಲೇ ಬಸವರಾಜ ರೆಡ್ಡಿಯವರು ಮಾತನಾಡಿದ್ರು, ಏನೇನು ಕೇಂದ್ರ ಸರ್ಕಾರ ಬಗ್ಗೆ ಹೇಳಿದ್ರು. ಕೇಂದ್ರ ಸರ್ಕಾರ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ. ಕೇಂದ್ರ ಸರ್ಕಾರ ತನ್ನ ಪಾಲಿನ GSTಯಲ್ಲಿ ನಮಗೆ ಸರಿಯಾಗಿ ಕೊಟ್ಟಿಲ್ಲ ಅನ್ನೋಂಥದ್ದು. ಅಧ್ಯಕ್ಷರೇ, ಇವತ್ತು ನರೇಂದ್ರ ಮೋದಿಯವರು ಬಂದ ಮೇಲೆ ಮತ್ತು ಹಿಂದಿನ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ 2004-2014ಕ್ಕೆ 81,791 ಕೋಟಿ ಇತ್ತು. ಇವತ್ತು 2014-2024ವರೆಗೆ ಭಾರತ ಸರ್ಕಾರ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ 2,95,818,000 ಕೋಟಿ ರೂಪಾಯಿ ಅಷ್ಟು ಈ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ 10 ವರ್ಷದಲ್ಲಿ ಕೊಟ್ಟಿದೆ. ಅಂದರೆ 262% ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿದೆ. ಗ್ರಾಂಟ್ಸ್ ಇನ್ ಏಡ್ ಫ್ರಾಮ್ ಗವರ್ಮೆಂಟ್ ಆಫ್ ಇಂಡಿಯಾ 2014-15ರಲ್ಲಿ ಅಧ್ಯಕ್ಷರೇ 60,779 ಕೋಟಿ ಬಂದಿತ್ತು. ನರೇಂದ್ರ ಮೋದಿಯವರು ಬಂದ ಮೇಲೆ 2,36,955 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ, ಅಂದರೆ 290
ಪರ್ಸೆಂಟ್ ಇನ್ಕ್ರೀಸನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅಧ್ಯಕ್ಷರು ಇವತ್ತು ಇವರು GST ಬಗ್ಗೆನೇ ಇಲ್ಲಿ ಚರ್ಚೆ ಮಾಡ್ತಾರೆ. ಆದರೆ ಅದರ ಜೊತೆಗೆ ಒಂದು ದೇಶ ಅಂದಮೇಲೆ ಅದೊಂದು ತಂದೆ ಇದ್ದಂಗೆ. ಕರ್ನಾಟಕನೂ ಒಂದು ಮಗುವಿನೇ, ಕಾಶ್ಮೀರನೂ ಒಂದು ಮಗುವಿನೇ, ಉತ್ತರ ಪ್ರದೇಶ ಎಲ್ಲಿ ಯಾವ ಮಗು ಶಕ್ತಿಹೀನನಾಗಿರ್ತಾನೋ ಯಾವ ಮಗುವನ್ನು ಸಹ ಅಭಿವೃದ್ಧಿ ಹೊಂದಿದ ರಾಜ್ಯಗಳ ಜೊತೆಗೆ ತರಲಿಕ್ಕೆ ಕೇಂದ್ರ ಪ್ರಯತ್ನ ಮಾಡ್ತದೆ. ಸಹಜವಾಗಿ ಕೆಲವೊಂದು ರಾಜ್ಯಗಳಿಗೆ ಹಣ ಹಂಚಿಕೆಯಲ್ಲಿ ಹೆಚ್ಚಿಗೆ ಹೋಗಿರ್ಬೋದು. ಆದರೆ ಅಧ್ಯಕ್ಷರೇ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ರಾಷ್ಟ್ರೀಯ ಸುರಕ್ಷತೆ ಭಾಳ ಇಂಪಾರ್ಟೆಂಟ್. ರಾಷ್ಟ್ರೀಯ ಭದ್ರತೆ ಇರ್ಬೋದು, ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು, ಇದು ಇಡೀ ದೇಶಕ್ಕೇ ಒಂದು ಸಂಪತ್ತನ್ನು ನಿರ್ಮಾಣ ಮಾಡುವಂಥ. ಇವತ್ತು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಇವತ್ತು ನಮ್ಮ ರಾಜ್ಯದಲ್ಲಿ 2014ರಲ್ಲಿ ಒಟ್ಟು 151 ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಇದ್ದು. ಅವಾಗಾಗಿದ್ದು ಬರೀ 2958 ಕಿಲೋಮೀಟ್ರ್. ಇವತ್ತು ಅದೇ ನಮ್ಮ ಇಲ್ಲಿ ಕೇಂದ್ರ ಸರ್ಕಾರ ಈ ರಾಜ್ಯಕ್ಕೆ ಚೆನ್ನೈ ಎಕ್ಸ್ಪ್ರೆಸ್ ಅನ್ನುವಂಥದ್ದು ಕೊಟ್ಟಿದೆ, ಬೆಂಗಳೂರು ರಿಂಗ್ ರೋಡ್ಗೆ, ಸೋಲಾಪುರ್ ಕರ್ನೂಲ್ ಚೆನ್ನೈ ಕಾರಿಡಾರ್. ಈ ಡೆವಲಪ್ಮೆಂಟ್ಗೆ ಸುಮಾರು 2059 ಕಿಲೋಮೀಟರ್ ನ್ಯಾಷನಲ್ ಹೈವೇನ ಕಾರಿಡಾರ್ನ ಕ್ಯಾಪಿಟಲ್ ಕಾಸ್ಟ್ ಎಷ್ಟಂದ್ರೆ ಅಧ್ಯಕ್ಷರೇ 63,304 ಕೋಟಿ ರೂಪಾಯಿ ಕೇಂದ್ರ ಭಾರತ ಮಾಲಾ ಯೋಜನೆಯಲ್ಲಿ ಕರ್ನಾಟಕಕ್ಕೆ ಕೊಟ್ಟಿದೆ. ಇದನ್ನು ಲೆಕ್ಕ ಹೇಳೋದಿಲ್ಲ ಇವರು. ಅದೇ ರೀತಿ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಬೆಳಗಾವದಲ್ಲಿ ಒಂದು ಭೂಮಿ ಪೂಜೆ ಮಾಡಿ ಹುನಗುಂದ ರಾಯಚೂರು ಸೆಕ್ಷನ್ ನ್ಯಾಷನಲ್ ಹೈವೇ 748A 8,000 ಕೋಟಿ ರೂಪಾಯಿ ರಸ್ತೆಯ ಭೂಮಿ ಪೂಜೆ ಮಾಡಿ ಕಾರ್ಯ ಪ್ರಾರಂಭ ಆಗಿದೆ. ಈಗಾಗಲೇ ಹೊಸಕೋಟೆ ಭಾಗದಲ್ಲಿ 2 ಪ್ಯಾಕೇಜ್ನಲ್ಲಿ ಕರ್ನಾಟಕಕ್ಕೆ 2,750 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದೇ 11 ಮಾರ್ಚ್ 2024ರಲ್ಲಿ ದಾಬಸ್ಪೇಟ್ ಹೊಸಕೋಟೆ ಸುಮಾರು 2,750 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಕೊಟ್ಟಿದೆ. ಅದೇ ರೀತಿ ಪ್ರಧಾನಮಂತ್ರಿಗಳು ನಾವೆಲ್ಲ ನೋಡ್ತಾ ಇದ್ವಿ ಅಧ್ಯಕ್ಷ, ಇವತ್ತು ಬೆಂಗಳೂರು ಏನೋ ನಮ್ಮ ಮೈಸೂರು ರಸ್ತೆ, ನಾವು ಮೊದಲು ಮೈಸೂರಿಗೆ ಹೋಗ್ಬೇಕಾದ್ರೆ 4-5 ಗಂಟೆ ಹೋಗ್ಬೇಕಾಗ್ತಿತ್ತು. ಇವತ್ತೇನು ನಮ್ಮ ಪ್ರಧಾನಮಂತ್ರಿಗಳು 118 ಕಿಲೋಮೀಟರ್ ಬೆಂಗಳೂರು ಮೈಸೂರು ಸೆಕ್ಷನ್ ಆಫ್ ನ್ಯಾಷನಲ್ ಹೈವೇ 275 8,480 ಕೋಟಿ ರೂಪಾಯಿ ಈ ರಸ್ತೆಯನ್ನು ನಿರ್ಮಾಣ ಮಾಡೋದ್ರಲ್ಲಿ ಭಾರತ ಸರ್ಕಾರ ತನ್ನ ಕೊಡುಗೆಯನ್ನು ಕೊಟ್ಟಿದೆ ಅಧ್ಯಕ್ಷರೇ. ಅದೇ ರೀತಿ ಫಸ್ಟ್ ಇಂಡಸ್ಟ್ರಿಯಲ್ ಕಾರಿಡಾರ್ ಇನ್ ಸೌತ್ ಇಂಡಿಯಾ ಲೊಕೇಟೆಡ್ ಇನ್ ತುಮಕೂರು ಆಸ್ ಪಾರ್ಟ್ ಆಫ್ ದ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್, ಇಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಶಿಲಾನ್ಯಾಸ ಮಾಡಿದ್ದಾರೆ. ಇದರಲ್ಲಿ ಸುಮಾರು 7,000 ಕೋಟಿ ರೂಪಾಯಿ ಹಣ ಕೊಟ್ಟು 8,500 ಎಕರೆ ಜಮೀನಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡುವಂಥದ್ದು ಕೇಂದ್ರ ಸರ್ಕಾರ ಮಾಡಿದೆ. ಕರ್ನಾಟಕಕ್ಕೆ 7 ಏರ್ಪೋರ್ಟ್ಗಳನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಇರ್ಬೋದು, ಅಪ್ಗ್ರೇಡ್ ಇರ್ಬೋದು, ಹುಬ್ಬಳ್ಳಿ ಅಪ್ಗ್ರೇಡ್ ಇರ್ಬೋದು, ಮೈಸೂರು, ವಿದ್ಯಾನಗರ, ಕಲಬುರಗಿ, ಬೀದರ್, ಶಿವಮೊಗ್ಗ. ಸನ್ಮಾನ್ಯ ರೇವಣ್ಣ ಅವರು ಹೇಳ್ತಾ ಇದ್ದಾರೆ, ಮೈಸೂರು ಬೇಲೂರಿಗೆ 2,500 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದೇ ರೀತಿ ಅಧ್ಯಕ್ಷರೇ, ಇವತ್ತು ಏನೋ ಗ್ರೀನ್ಫೀಲ್ಡ್ ಅಪ್ರೂವಲ್ ಫಾರ್ ಗ್ರೀನ್ಫೀಲ್ಡ್ ಏರ್ಪೋರ್ಟ್ಸ್ ಟು ವಿಜಯಪುರ ಆ್ಯಂಡ್ ಹಾಸನ್. ಇವತ್ತು ಹಾಸನಕ್ಕೂ ಏರ್ಪೋರ್ಟ್ ಕೇಂದ್ರ ಸರ್ಕಾರ ಕೊಟ್ಟಿದೆ. ನಮ್ಮ ವಿಜಯಪುರಕ್ಕೂ ಸಹ ಇವತ್ತು ವಿಮಾನ ನಿಲ್ದಾಣ ತಯಾರಾಗಿದೆ. ಇಡೀ ಭಾರತದಲ್ಲಿ ಅತ್ಯಂತ ಸುಂದರವಾದಂಥ ಟರ್ಮಿನಲ್ 2 ಬೆಂಗಳೂರು ಕೊಟ್ಟಿದ್ದು ಅದು ನರೇಂದ್ರ ಮೋದಿಯವರ ಸರ್ಕಾರ, ಅದು ನಮ್ಮ ಸರ್ಕಾರ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇನೆ. ಬಂದು ಸನ್ಮಾನ್ಯ ಅಧ್ಯಕ್ಷರೇ, ಈ ರೀತಿ ರೈಲ್ವೆ ಬಜೆಟ್ದಲ್ಲಿ 2009-14ರಲ್ಲಿ ಬರೀ 835 ಕೋಟಿ ಇತ್ತು. ಈಗ ನಮ್ಮ ಸರ್ಕಾರ ರೈಲ್ವೆ 2024-25ರಲ್ಲಿ 7,559 ಕೋಟಿ ರೂಪಾಯಿ, ಅಂದರೆ 805% ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದೇ ರೀತಿ 59 ರೈಲ್ವೆ ಸ್ಟೇಷನ್ಗಳನ್ನು ಅಮೃತ್
ಸ್ಟೇಷನ್ ಅಂತೇಳಿ ಕರ್ನಾಟಕದ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಇಲ್ಲೇ ನಮ್ಮ ಕೆ ಆರ್ ಪುರಂದಲ್ಲಿ ರೈಲ್ವೆ ನಿಲ್ದಾಣ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾದರಿಯಲ್ಲಿ ಹೊತ್ತು ನಮ್ಮ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಮಾಡಿದೆ. ಅದೇ ರೀತಿ ಅಧ್ಯಕ್ಷರೇ, ವಂದೇ ಭಾರತ ಟ್ರೈನು ನಾವು ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ ಮುಂಜಾನೆ 6:15 ಕೊಟ್ಟರೆ ಆರಾಮ್ 10 ಗಂಟೆಗೆ ನಾವು ಹಿಂಗೆ ಮಾತಾಡಿ ಒಂದು ಚಹಾ ಕಾಫಿ ಕುಡಿದ್ರಾಗೇ ನಾವು ಹುಬ್ಬಳ್ಳಿಗೆ ಹೋಗ್ಬಿಡ್ತಾ ಇದ್ದೀವಿ. ಬರೀ GST ತೊಗೊಂಡಾರೆ, ನಮ್ಗೆ ಅನ್ಯಾಯ ಮಾಡ್ಯಾರೆ. ನಮ್ಮ ಹಕ್ಕು ನಮ್ಮ ಹಣ, ನಮ್ಮ ಹಕ್ಕು ನಮ್ಮ ಹಣ ಇಲ್ಲೇ ಕೊಟ್ಟಾರ್ರಿ. ನಮ್ಮ ತೆರಿಗೆ ನಮ್ಮ ಹಕ್ಕು. ಅದೇ ರೀತಿ ಅಧ್ಯಕ್ಷರೇ, ಈ ರೀತಿ ಅನೇಕ ಡೆವಲಪ್ಮೆಂಟ್ ಅದನ್ನೆಲ್ಲ ನಾವು ಹೇಳ್ಕೊತ ಹೋದರೆ ಒಂದು ದಿವಸ ಸಾಲಿಕ್ಕಿಲ್ಲ. ಆದರೆ ಅಧ್ಯಕ್ಷರೇ, ಇವತ್ತು ಕರ್ನಾಟಕದ ಬಜೆಟ್ ಏನಿದೆ, ಕರ್ನಾಟಕ ಬಜೆಟ್ನಲ್ಲಿ ಯಾವ ಕರ್ನಾಟಕ ಬಜೆಟ್ಟು ಈ ರಾಜ್ಯದ ಉತ್ತರ ಕರ್ನಾಟಕದ ಭವಿಷ್ಯ ನಿರ್ಮಾಣ ಮಾಡುವಂಥ ಕೃಷ್ಣಾ ಕಣಿವೆ ಅಂದ್ರೆ ಅಧ್ಯಕ್ಷರೇ, ಕರ್ನಾಟಕದ 72% ಕೃಷ್ಣಾ ವ್ಯಾಲಿಯಲ್ಲಿ ಬರ್ತದೆ. ಕಾವೇರಿ ಬೇಸಿನ್ನು ಬರೇ ಕೇವಲ 13%. ಇವತ್ತು ಕಾವೇರಿಯಲ್ಲಿ ಅಲ್ಲಿ ಜನಪ್ರತಿನಿಧಿಗಳು ಹೋರಾಟ ಮಾಡಿದ್ರು. ಅವರೆಲ್ಲ ತಮ್ಮ ಏನೊಂದು ಏರಿಯಾ ಇದೆ, ಸಾಕಷ್ಟು ನೀರಾವರಿ ಮಾಡಿಕೊಂಡು ಸಾಕಷ್ಟು ಆರ್ಥಿಕವಾಗಿ ಕೈಗಾರಿಕರಣ ಆಯಿತು, ರೈತರ ಸ್ವಾವಲಂಬನೆ ಆದರು. ಆದರೆ ದುರ್ದೈವ ಅಂದರೆ ಅಧ್ಯಕ್ಷರೇ, 1964ರಿಂದ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಅಮೃತ ಹಸ್ತದಿಂದ ಇವತ್ತೇನು ಅಡಿಗಲ್ಲು ಹಾಕಿದ್ರು, ಇಲ್ಲಿವರೆಗೆ ಅಧ್ಯಕ್ಷರೇ ಬರೀ ನಾವು 1964ರಾಗ ಆಲಮಟ್ಟಿ ಯೋಜನೆಯ ಎಸ್ಟಿಮೇಟ್ ಕಾಸ್ಟ್ ಎಷ್ಟಂತಂದ್ರೆ 1,000 ಕೋಟಿ ರೂಪಾಯಿ ಇತ್ತು. ಇವತ್ತು ಅಧ್ಯಕ್ಷರೇ, ನಾ ಈಗ ಹೇಳಿದ್ರು ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಇನ್ನೂ 75,000 ಎಕರೆ ಜಮೀನನ್ನು ಎಕ್ವಿಜಿಷನ್ ಮಾಡ್ಕೋಬೇಕು. 74ರಿಂದ 83ವರೆಗೆ ಎಷ್ಟು ಖರ್ಚಾಯಿತು, 83ರಿಂದ 86 ಎಷ್ಟು ಖರ್ಚಾಯಿತು, ಅದನ್ನು ದಯಮಾಡಿ ತಿಳಿಸಿ. ಹೇಳ್ತೀವಿ ಅದೇ, ಯಾಕಂದ್ರೆ ದೇವೇಗೌಡರು ಮಾಡಿದಾರ ಅಂತ ಅದನ್ನು ಬೆಳಕು ಚೆಲ್ರತ್ತೆ ಅವ್ರು ಹೇಳಕತ್ತಾರ. ನಮ್ಮದೇನು ದೇವೇಗೌಡರು ಮಾಡಿದ್ರ ಬಗ್ಗೆ ಅವರ ಒಂದು ಕಾಲದಲ್ಲಿ ಏನು ಕೃಷ್ಣಾ ಜಲ ನಿಗಮ, ಕಾವೇರಿ ಜಲ ನಿಗಮ ಭಾಳ ಬಡ್ಡಿಯಿಂದ ಹಣ ತಗೊಂಡು ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಕಾಲಕ್ಕೆ. ಆದರೆ ಅಧ್ಯಕ್ಷರೇ, ಇವತ್ತು ನಮಗೆ ಭಾಳ ದೊಡ್ಡ ಭವಿಷ್ಯ ಉತ್ತರ ಕರ್ನಾಟಕದ ನಿರ್ಮಾಣ ಆಗಬೇಕಾದ್ರೆ ಕೃಷ್ಣೆಗೆ ಎಷ್ಟು ಮಹತ್ವ ಕೊಡಬೇಕಾಗಿತ್ತು, ಅದು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳೋದಿಲ್ಲ. ಆ ದುರ್ದೈವನೆಂದರೆ ಉತ್ತರ ಕರ್ನಾಟಕದ ಶಾಸಕರು, ಆಡಳಿತ ಪಕ್ಷದವರು ಸಿದ್ದರಾಮಯ್ಯನವ್ರನ್ನ ಹೊಗಳೋದು ಬಿಟ್ಟರೆ ಎಲ್ಲೂ ಸಹ ಆಲಮಟ್ಟಿ ಯೋಜನೆ ಆಗಬೇಕು. ಯಾಕಂದರೆ ಅಧ್ಯಕ್ಷರಲ್ಲಿ ನಮ್ಮ ಕರ್ನಾಟಕದ ಇನ್ನೂ ಈಗಾಗಲೇ ಹಂತ 1, 2ರಲ್ಲಿ ಸುಮಾರು 173 TMC ನೀರನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಅದರಿಂದ 6,08,000 ಹೆಕ್ಟರ್ ಸೌಲಭ್ಯ ಇವತ್ತು ಸಿಕ್ಕಿದೆ. ಆದರೆ ಅಧ್ಯಕ್ಷರು, ಇವತ್ತು ಏನು 524.256 ಆಗಬೇಕಾದ್ರೆ ಇವತ್ತು ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದಲ್ಲಿ ಸುಮಾರು ನೀರಾವರಿ ಸಲುವಾಗಿ ಭೂ ಸ್ವಾಧೀನ ಸುಮಾರು 75,563 ಎಕರೆ ಇವತ್ತು ಜಮೀನನ್ನು ನಾವು ಭೂ ಸ್ವಾಧೀನ ಮಾಡ್ಕೋಬೇಕಾಗಿದೆ. ಅದರ ಜೊತೆಗೆ ಪುನರ್ವಸತಿ ಏನು ನಮ್ಮ ಗ್ರಾಮಗಳು ಸುಮಾರು 20 ಗ್ರಾಮಗಳು BTD ಸೇರ್ತದೆ, ಸುಮಾರು 6,467 ಎಕರೆ ಜಮೀನನ್ನು ಇವತ್ತು ಅಕ್ವಿಜಿಷನ್ ಮಾಡ್ಕೋಬೇಕಾಗಿದೆ. ಅದರ ಜೊತೆಗೆ ಅಧ್ಯಕ್ಷರೇ 524.256 ಆದರೆ ಇವತ್ತು ಕಾಲುವೆಗಳ ನಿರ್ಮಾಣಕ್ಕಾಗಿ ಸುಮಾರು 51,837 ಎಕರೆ. ಅಂದರೆ ಅಧ್ಯಕ್ಷರೇ, ಒಟ್ಟು ಭೂ ಸ್ವಾಧೀನ 1,33,867 ಎಕರೆಯನ್ನು ಇವತ್ತು ನಮ್ಮ ಕೃಷ್ಣಾ
ಯೋಜನೆ ಪೂರ್ತಿ ಆಗ್ಬೇಕು. ಯಾಕಂದ್ರೆ ಅಧ್ಯಕ್ಷರೇ, ತುಮಕೂರುವರೆಗೆ ಕೃಷ್ಣಾ ಬೇಸಿನ್ ಅಂದರೆ ತುಮಕೂರುವರೆಗೆ ಅದರ ಕಣಿವೆ ವ್ಯಾಪ್ತಿಯಲ್ಲಿ ಬರ್ತದೆ. ಆ ದುರ್ದೈವನಂದರೆ ಇವತ್ತು ನಮ್ಮ ರೈತರಿಗೆ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದು ಹೇಳಿದ್ರು, ಇಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ತೀವಿ, ಇಲ್ಲೇ JT ಪಾಲ್ರಿ ಇರಬೇಕು. ನಾವು ಹಿಂದೆ ನಮ್ಮ ಬೊಮ್ಮಾಯಿ ಸರ್ಕಾರ ಇದ್ದಾಗ ಏನು ನಮ್ಮ ಒಣ ಪ್ರದೇಶಕ್ಕೆ 25 ಲಕ್ಷ, ಅಲ್ಲಿಂದ ನೀರಾವರಿಗೆ 40 ಲಕ್ಷ ನಿಗದಿ ಮಾಡಿ ಸುಮಾರು 937 ಎಕರೆ 111 ಕೋಟಿ 73 ಲಕ್ಷ ಭೂ ಪರಿಹಾರವನ್ನು ಕೊಡುವಂಥದ್ದನ್ನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕಂತೇಳಿ ನಮ್ಮ ಸರ್ಕಾರ ಪ್ರಾರಂಭ ಮಾಡಿತ್ತು. ಆದರೆ ನಮ್ಮ ಜಿಲ್ಲೆಯ ಒಬ್ಬ ಸಚಿವರು, ಇಲ್ಲ ನಾನು ಇದಕ್ಕಿಂತ ಹೆಚ್ಚು ಹಣ ಕೊಡಿಸ್ತೀನಿ, ಯಾರೂ ಒಪ್ಕೋಬೇಡ್ರಿ ಅಂತೇಳಿ ಇವತ್ತು ಈ ಒಂದು ಜಮೀನೇನು ಹೇಳ್ದಲ್ಲ, ಇಷ್ಟು ಎಕರೆ ಇವತ್ತು ಭೂ ಸ್ವಾಧೀನ ಆಗದೇ ಇದ್ದರೆ ಇನ್ನು ಎಷ್ಟು ವರ್ಷದ ಮೇಲೆ ನೀವು ಕೃಷ್ಣೆಯ ಈ ಒಂದು ನೀರನ್ನು ಉಪಯೋಗ ಮಾಡ್ಕೋಬೇಕಾದಂಥದ್ದು ಯಾವುದೇ ರೀತಿಯ ಯೋಜನೆಯನ್ನು ಈ ಬಜೆಟ್ನಲ್ಲಿ ಹೇಳಿಲ್ಲ ಅಧ್ಯಕ್ಷರೇ. ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಎಲ್ಲೂ ಸಹ ಸುಮ್ಮನೆ ವೇಗವಾಗಿ ಒಂದು ಕೃಷ್ಣೆಗೆ ಹೇಳಬೇಕಾಗಿದೆ, ಕಾಟಾಚಾರಕ್ಕೆ ಹೇಳೋದು ಬಿಟ್ಟರೆ ನೀರಾವರಿ ವಿಚಾರದಲ್ಲಿ ಈ ಬಜೆಟ್ ಬುಕ್ಕದಲ್ಲಿ ₹1 ನಿಗದಿನೂ ಸಹ ಇಷ್ಟು 1000 ಕೋಟಿ ರೂಪಾಯಿ ಮಾಡಿದ್ದೀವಿ, ಈ ಸಲ ಇಷ್ಟು ಜಮೀನನ್ನು ತಗೋತೀವಿ, ಆ ರೈತರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಇಷ್ಟು ಹಣ ಕೊಡ್ತೀವಿ, ಮತ್ತು ನೀರಾವರಿ ಯೋಜನೆಗಳನ್ನು ಇಷ್ಟು ವರ್ಷನಾಗನೇ ಎಲ್ಲರಿಗೂ ಒಂದು ಚುನಾವಣೆ ಬಂದಾಗ ಒಂದು ಡೈಲಾಗ್ ಆಗಿದೆ, ಕೃಷ್ಣೆಯ ಮೇಲಾಣೆ, ನಮ್ಮ ಸರ್ಕಾರ ಬಂದರೆ ಎಲ್ಲರೂ ಆ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ, ಕೃಷ್ಣೆಯ ಕಣ್ಣೀರತ್ತೆ ನಮ್ಮ HK ಪಾಲ್ರ ಒಂದು ಬುಕ್ಕ ಬರ್ತಿದ್ರು ಹಿಂದಕ್ಕೆ. ಮುಂದೆ ಅವರೇ ನೀರಾವರಿ ಸಚಿವರಾದರು, ಅವರೇನು ಕಣ್ಣೀರು ಒರೆಸಲಿಲ್ಲ, ಸುಂಬಳನೂ ಒರೆಸಲಿಲ್ಲ, ಏನೂ ಒರೆಸಲಿಲ್ಲ. ನಮ್ಮ ಹಣೆ ಬಾರಿದು. ಮುಂದೆ ಬಂದವ್ರಿ ಭಾಷಣ ಕೇಳ್ರಿ, ಆಲಮಟ್ಟಿ ಒಳಗೆ ಸಿದ್ದರಾಮಯ್ಯನವರು, ಡಾಕ್ಟರ್ ಪರಮೇಶ್ವರ್ ಅವರು ಏನು ಪ್ರತಿಜ್ಞೆ ಮಾಡಿದ್ರು, ನಮ್ಮ ನಡೆ ಕೃಷ್ಣ ಕಡೆ ನೀರಾವರಿ ಯೋಜನೆಗೆ 10,000 ಕೋಟಿ ರೂಪಾಯಿ ಪ್ರತಿ ವರ್ಷ ಕೊಡ್ತೀನಿ ಅಂತ ಅಧ್ಯಕ್ಷರೇ. ಪ್ರತಿ ವರ್ಷ ಬರೀ ಕೃಷ್ಣಾ ಮೇಲ್ದಂಡೆ ಯೋಜನೆಗೇನೆ. ಆದರೆ ಅಧ್ಯಕ್ಷರೇ, ಇವತ್ತೇನಾದರೂ ಯಾರಾದರೂ ಮುಖ್ಯಮಂತ್ರಿ ಆಗಬೇಕಾದ್ರೆ, ಯಾವುದಾದ್ರೂ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಉತ್ತರ ಕರ್ನಾಟಕದ ರಿಸಲ್ಟ್ ಬಂದಾಗನೇ ಆ ಸರ್ಕಾರ ಬರ್ತದೆ. ಅವಾಗೆಲ್ಲ ಬಂದವರೆಲ್ಲ ಹೇಳ್ತಾರೆ, ಕತೆ ಹೇಳ್ತಾರೆ, ನಮ್ದೇನೂ ಇಲ್ಲ, ಕೃಷ್ಣ ಆಣಿ ಮಾಡ್ತಾರೆ, ಅಲ್ಲಿ ಹೋಗಿ ಗಂಗಾ ಪೂಜೆ ಮಾಡ್ತಾರೆ, ಎಲ್ಲ ಹೇಳ್ತಾರೆ. ಆದರೆ ದುರ್ದೈವ ಅಂದರೆ ಈ ಬಜೆಟ್ನಲ್ಲಿ ₹1 ಇಟ್ಟಿಲ್ಲ. ನಿಮ್ದೇನೋ ಅಂತ ಹೇಳಬೇಕಲ್ಲ ಮುಖ್ಯಮಂತ್ರಿಗಳು, ಇಲ್ಲಪ್ಪ ನಾವು ಇವತ್ತು 25,000 ಕೋಟಿ ರೂಪಾಯಿ ಇಟ್ಟಿವಿ, 3 ವರ್ಷದಲ್ಲಿ ಕೃಷ್ಣ ಪೂರ್ತಿ ಪ್ರಾಜೆಕ್ಟ್ ಮುಗಿಸ್ತೀವಿ. ಯಾಕಂದ್ರೆ ಅಧ್ಯಕ್ಷರೇ, ಇದು ಎಷ್ಟು ಲಕ್ಷ ಎಕರೆಗೆ ಇದನ್ನ ಮಾಡಿಬಿಟ್ರೆ ನೀವು ಗ್ಯಾರಂಟಿ ಪಾರಂಟಿ ಏನು ಕೊಡೋದು ಬೇಕಾಗಿಲ್ಲ. ಉತ್ತರ ಕರ್ನಾಟಕದವ್ರಿಗೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ, ನಮ್ಮ ನೀರು ಕರೆಂಟ್ ಗ್ಯಾರಂಟಿ ಕೊಟ್ಟರೆ ಸಾಕು. ಯಾಕಂದ್ರೆ ಉತ್ತರ ಕರ್ನಾಟಕ, ಬಿಜಾಪುರ, ಬಾಗಲಕೋಟೆ ಎಲ್ಲ ಜಿಲ್ಲೆಗಳು ಈ ದೇಶಕ್ಕೆ ಅಪಾಯ ಬಂದಾಗ ಅಂದಿನ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು ಕರೆ ಕೊಟ್ಟರು, ಭಾರತದ ಸರ್ಕಾರದ ಖಜಾನೆಯಲ್ಲಿ ಹಣ ಇರಲಿಲ್ಲ, ಪಾಕಿಸ್ತಾನದ ಯುದ್ಧದಿಂದ ತತ್ತರಿಸಿ ಹೋಗಿತ್ತು ಭಾರತ. ಅಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ, ಶ್ರೀ ನಿಜಲಿಂಗಪ್ಪನವ್ರನ್ನ ಬಂಗಾರದಿಂದ ತೂಬಿದಂಥ ಜಿಲ್ಲೆ ಅಂದರೆ ವಿಜಯಪುರ ಜಿಲ್ಲೆ ಅಧ್ಯಕ್ಷರೇ. ಇದಕ್ಕಿನ್ನೂ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ನಮ್ಮ ಶಾಸಕರು ಮಾತಾಡ್ತಾ ಇಲ್ಲ. ದುರ್ದೈವ ಅಂದರೆ ನಮ್ಮ ಮುಖ್ಯಮಂತ್ರಿ, ನಾನು ಅಲ್ಲಿನೂ ಕೂತಾಗೂ ಟೀಕೆ ಮಾಡಿದ್ದೀನಿ, ನಮ್ಮವ್ರನ್ನೇನು ಮುಲಾಜೆ ಇಟ್ಟಿಲ್ಲ. ನಾ ಅಲ್ಲಿ ಕೂತಾಗೂ ನಮ್ಮ ಮುಖ್ಯಮಂತ್ರಿ ಇದ್ರು, ಅಲ್ಲಿ ಕೂತಿದ್ದೆ, ಏನು ಅವರು ಬಜೆಟ್ನಾಗ ಇಟ್ಟಿದ್ದಿಲ್ಲ. ಅವರು ಅಲ್ಲಿ ಹೇಳಿದರು ನಮ್ಗೆ ಬಿಜಾಪುರನಾಗ ಭಾಷಣದಾಗ, ನಾನು ಮುಖ್ಯಮಂತ್ರಿ ಆದರೆ 25,000 ಕೋಟಿ ರೂಪಾಯಿ ಕೊಡ್ತೀನಿ ಅಂದಿದ್ರು. ಇಲ್ಲಿ ಬಂದ ಮ್ಯಾಗ ₹1 ಇಟ್ಟಿದ್ರಿ, ಇಂಥದೇ ಬಜೆಟ್ ಇತ್ತು. ನಾ ಹಿಂದೆ ಕೂತಿದ್ದೆ, ಹಿಂದೆ ನಮ್ಮ ಚರಂತಿ ಬಸನಗೌಡ್ರು ಒಂದು ನಿಮಿಷ, ಒಂದೇ ಒಂದು ಸಣ್ಣ ಕ್ಲಾರಿಫಿಕೇಶನ್, ನಾ ತಪ್ಪು ತಿಳ್ಕೊಬೇಡ್ರಿ. ಈಗ ಒಂದು ಮಾತು ಹೇಳಿದ್ರಿ, ನಮ್ಮ ಜಿಲ್ಲೆ ಒಬ್ಬ ಸಚಿವರು ಒಣ ಬೇಸಾಯಿಗೆ 24 ಲಕ್ಷ, ನೀರಾವರಿಗೆ 40,000 ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು. ಅದ್ರಾಗ ನಾವಿಬ್ಬರೇ ಸಚಿವರು ಅದೀನಿ, ನಾನು ಅದಿನೋ ಬೇರೆಯವ್ರು ಅದಾರ, ಅದು ಒಂದೇ ಕ್ಲಾರಿಫಿಕೇಶನ್.
ಯಾರಿಗೆ ಇಲ್ಲ ನಮ್ ಸರ್ಕಾರ ಇಲ್ಲಿ ಅವ್ರಿಗೆ ರೆಕಾರ್ಡ್ ತೆಗಸ್ ನೋಡ್ರಿ ಯಾರು ಶಿವಾನಂದ ಪಾಟೀಲ್ರಿಗೆ ಏನ್ ಆಗ್ಬೇಕಾಗಿತ್ತಂದ್ರೆ MB ಪಾಟೀಲ್ ಹೆಸರು ಯಾಕೆ ಹೇಳಿಲ್ಲ ಅಂತ ಅವ್ರಿಗೆ ಇಲ್ಲ ನನಗಿಲ್ಲ. ಯಾರ್ಯಾರಿಗೆ ಯಾವ ಚಿಂತೆ ಸ್ವಲ್ಪ ಇರ್ತದೆ ಆ ಒಂದ್ ನಿಮಿಷ ನೀವು ರೆಕಾರ್ಡ್ ನಲ್ಲಿ ಇನ್ನ ತಗ್ಸು ಈಗ ಸದ್ಯ ಇಲ್ಲ. ಶಿವಾನಂದ ಪಾಟೀಲ್ರೆ ನೀವು JT ಪಾಟೀಲ್ ನೀವು ಹೇಳ್ಯಾರತ್ರ ಹೇಳಿಲ್ಲ, ಕರೆಕ್ಟ್ ಅಷ್ಟೇ ಬೇಕು. ಶಿವಾನಂದ ಪಾಟೀಲ್ ಹೇಳ್ಯಾರ್ತ ಎಲ್ಲಿ ಅಂದಿನಿ? ನಮ್ ಜಿಲ್ಲೆ ಒಬ್ರು ಸಚಿವ ನೀವ್ ಯಾಕೆ ಗಾಬರಿ ಆಗಿರ? ಹೌದು, ಜಿಲ್ಲೆ ಸಚಿವರು ಅವ್ರು ಅದಾರ, ನೀವು ಅದಿರಿ. ಅದೇನೇ ನೀವು ಹೇಳ್ದೆ ನಿಮ್ಗೆ ಅಷ್ಟೇ ನೋಡ್ರಿ, ಅದನ್ನು ಹೇಳುದಿಲ್ಲ ಇದನ್ನು ಹೇಳುದಿಲ್ಲ, ನೀವು ಯಾವ್ದು ಹೇಳುದಿಲ್ಲ, ಅದು ನೋಡೋಣ ನೋಡ್ರಿ ಅಂತ ಹೇಳುದಿಲ್ಲ, ಬ್ಯಾಡ ಅಂತ ಹೇಳುದಿಲ್ಲ. ಈಗ ಯಾಕಂದ್ರೆ ಏನಾಗ್ಬಿಟ್ಟದೆ, ನಾವೇನೋ ಅವ್ರಿಗೆ ಕಲ್ಪನೆ ಶಿವಾನಂದ ಪಾಟೀಲ್ರಿಗೆ ಏನಂದ್ರೆ MB ಪಾಟೀಲ್ ವಿರುದ್ಧ ಏನು ಮಾತಾಡೋದಿಲ್ಲ ಯತ್ನಾಳತ್ತೇಳಿ. ನಾ ಯಾವ ಸಂದರ್ಭದಲ್ಲಿ ಅದು ಯಡಿಯೂರಪ್ಪನವರೇ ಬಜೆಟ್ನಾಗ ರೊಕ್ಕ ಕೊಟ್ಟಿರ್ಲಿಲ್ಲ, ಚಲೋ ಬೆಸ್ಟ್. ಅವಾಗ ಅವತ್ತು ವಿರೋಧ ಮಾಡಿ ನಾವು ಪ್ರತಿಭಟನೆ ಮಾಡಿ ಹೊರಗೆ ಹೋದೀವಿ. ಕಾರಜೋಳವರು ಮುಂಜಾನೆ 6ಕ್ಕೆ ಓಡಿ ಹೋದ್ರು ಯಡಿಯೂರಪ್ಪ ಮನೆಗೆ. ಏನು ರೊಕ್ಕ ಕೊಟ್ಟಿಲ್ರಿ, ನಾಳೆ ಬಸನಗೌಡ ಮೈ ಮ್ಯಾಗ ಬೀಳ್ತಾನ್ರಿ, ಚರಂತಿ ಮಠರ ಮೈ ಮ್ಯಾಗ ಬೀಳ್ತಾರ್ರಿ, ನಮ್ಮ ಅಭಯ ಪಾಟೀಲ್ ಇದ್ದವತ್ತು. ಮರುದಿವ್ಸ 6ಕ್ಕೆ ಹೋಗಿ ಸುಮ್ಮನೆ ಮರುದಿವ್ಸ ಬಂದು ನಿನ್ನೆ ಒಂದು ನಾನು ನೆನಪಾರಿನಿ, ಈ ಸಲ ನಾ 10,000 ಕೋಟಿ ಕೊಡ್ತೀನಿ, ಅದು ಬೇಕೆ, ಅದೇನು ಕೊಡಲಿಲ್ಲ, ಕಿಸಿಲಿಲ್ಲ. ಹಿಂಗೆ ಅಧ್ಯಕ್ಷರೇ, ನಮ್ಮಲ್ಲಿ ಒಂದು ಉತ್ತರ ಕರ್ನಾಟಕದ ನಾ ಜನಪ್ರತಿನಿಧಿಗಳು ವಿನಂತಿ ಮಾಡ್ಕೋತೀನಿ, ಅನ್ಯಾಯ ಆದಾಗ ನೀವು ಯಾಕೆ ಎದ್ದು ನಿಲ್ಲುವುದಿಲ್ಲ? ಅನ್ಯಾಯ ಯಾವುದೇ ಪಕ್ಷದಿಂದ ಆಗಲಿ, ಇಲ್ಲಿ ವಿಧಾನಸಭೆಗೆ ಬರಬೇಕಾದ್ರೆ ಅಲ್ಲಿ ಮುಗ್ಧ ಜನ ನಮ್ಮನ್ನು ಓಟ್ ಹಾಕಿ ಕಳಿಸಿರ್ತಾರೆ. ಆ ದುರ್ದೈವ ಅಂದರೆ ನಾವು ಇಲ್ಲಿ ಬಂದ ಮೇಲೆ ಅವರನ್ನು ನೆನಪಾರಿ ಇರೋ ಸರ್ಕಾರನ ಹೊಗಳಿ ನಾವೇನೋ ಮಂತ್ರಿ ಆಗಬೇಕು. 1 ಮಿನಿಟ್ ರೀ ವಿಠಲ್ ಅವರ, ಸುಮ್ಕೊಂಡ್ರೆ ಪಾಪ ನೀವು ಆರಾಮಿರ್ರಿ, ಯಾಕೆ ಸುಮ್ಮನೆ ತಲೆ ಕಟ್ಕೋತೀರಿ? ಪಾಪ ನೀವು ಒಳ್ಳೆಯವರದೀರಿ, ಆದ್ರೆ ಏನು ಮಾಡೋದು, ಕೆಟ್ಟಿದ್ರಾಗ ಹೋಗಿ ಸೇರಿಬಿಟ್ರಿ. ಈಗ ಕೊಂಡ್ರದು ಹೌದು ಅನ್ನೋರೊಳಗೆ ಹೌದು ಅನ್ಬೇಕು, ಇಲ್ಲ ಅನ್ನೋದ್ರಾಗ ಇಲ್ಲ ಅನ್ಬೇಕು. ಮತ್ತು ಹೊರ್ತಿ ರೇವಣ ಸಿದ್ದೇಶ್ವರ ನೀರಾವರಿ ಟೆಂಡರ್ ಕರೆದೈತಿ ನಮ್ಮ ಸರ್ಕಾರ. ರೇವಣ ಸಿದ್ದೇಶ್ವರ ಕರೆದಿದ್ದು ಬೊಮ್ಮಾಯಿ ಸರ್ಕಾರ, ನಿಮ್ಮದಲ್ಲ. ನಾನೇ ಅದರ ಸಭೆಯಲ್ಲಿ ಭಾಗವಹಿಸಿದ್ದೆ, ನಿಮ್ಮ ಯಶವಂತರಾಯಗೌಡ್ರು ಬೇಕಾದ್ರೆ ಕೇಳ್ರಿ. ರೇವಣ ಸಿದ್ದೇಶ್ವರ ಕರೆದವ್ರು ಯಾರು? ಗೋವಿಂದ ಕಾರಜೋಳರು ನೀರಾವರಿ ಮಂತ್ರಿ ಇದ್ರು, ಬೊಮ್ಮಾಯರ ಮುಖ್ಯಮಂತ್ರಿ ಇದ್ರು, ನಾ ಬಿಜಾಪುರ MLA ಇದ್ದೆ. ನೀವು ಅವಾಗ ಪಾಪ ನಿಮ್ಗೆ ಟಿಕೆಟ್ 19 ಕೆರೆ ತುಂಬುವಂತ ಕಾರ್ಯಕ್ರಮ ಯಾರು ಮಾಡ್ಯಾರ್ರಿ? 19 ಕೆರೆ ತುಂಬಿಲ್ರಿ MB ಪಾಟೀಲ್ರು. ನಿಮ್ಮಂಗ ಆ ಕಡೆ ಇಲ್ಲ, ಮಾಡಿದವ್ರು ಮಾಡ್ಯಾರ ತಳ್ತೀವಿ. MB ಪಾಟೀಲ್ರಿದ್ದಾಗ ಸ್ವಲ್ಪ ಕೆರೆ 108 ಕೆರೆ ತುಂಬುವಂತ ಕೆಲಸ ಆಗಿದೆ. ಆಗಿಲ್ಲ ಅಂತ ಹೇಳಿ ನಾ ಹೇಳುದಿಲ್ಲ ನೋಡ್ರ, ಆದ್ರೆ ನನ್ನ ಹೆಸರು ಪ್ರಸ್ತಾಪ ಮಾಡಿದ್ರೆ ಆಗಲೇ ಮತ್ತೆ ನೀವು ಮಾತಾಡಲಿಲ್ಲಲ್ರಿ JT ಪಾಟೀಲ್. ಇಂತ ಅದ್ಭುತ ಬಜೆಟ್ ಕೊಟ್ಟಾರ ಮುಖ್ಯಮಂತ್ರಿಗಳು, ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡ್ಯಾರ ಅಂತ ಹೇಳಿ ನೀವು ಮಾತಾಡ್ಬಿಟ್ರೆ ಕೇಳ್ರಿ. ನಿಮ್ಮ ಸರ್ಕಾರದೊಳಗನ ಮುರುಗೇಶ್ ನಿರಾಣಿ ಅವರು, ಕಾರಜೋಳ ಅವರು 40 ಲಕ್ಷ ರೂಪಾಯಿ ಕೊಡಿಸ್ತೀವಿ, ಅದಕ್ಕಿಂತ ಹೆಚ್ಚು ಕೊಡಬೇಕಂತ ತಿಳ್ಕೊಂಡು ಬಂದು DC ಕಚೇರಿ ಮಾತಾಡಿದ್ದಾರೆ. ನೀವು ಅವರು ಮಾತಾಡಿದವರು ಮತ್ತೆ ನೀವು 24 ಲಕ್ಷ ಮಾಡಿದಿರಿ. ನೀವಿಬ್ರು ತಲೆ ತುಂಬಿ ನಮ್ಮ ಸರ್ಕಾರ ಬಂದ್ರೆ ಭಾಳ ಕೊಡಿಸ್ತೀವಿ, ಭಾಳ ಕೊಡಿಸ್ಲತ್ MB ಪಾಟೀಲ್ರು JT ಪಾಟೀಲ್ ಕೂಡಿ ಹೇಳಿ. ಈಗ ಯಾವ್ದ್ರಿ ಅದು? ಈಗ ಅದೇ ಭೂ ಸ್ವಾಧೀನತೆ ಏನ್ ಹೇಳಿದ್ರಿ? ಮೊನ್ನೆ ಬಾಗಲಕೋಟ್ನಾಗ ಹೋರಾಟ ಮಾಡಿದ್ರಿ ನೀವು, ಎಲ್ಲರೂ ಮಾಡ್ಯಾರ. ಬೆಳಗಾವದಾಗ ಆದ್ಮ್ಯಾಗ ಸಂತ್ರಸ್ತರು ಮಾಡಿದಾರೆ ಹೋರಾಟ. ಸಂತ್ರಸ್ತರು ಓಟ್ ಹಾಕ್ತಾರೆ, ಬೇಡಿಕೆ JT ಪಾಟೀಲ್ರು ಒಬ್ಬ ಒಳ್ಳೆಯ ರಾಜಕಾರಣಿಗಳು, ಅದ್ರ ಬಗ್ಗೆ ನಾವೇನು ಅವ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ಇಷ್ಟೇ ನಾವು ವಿನಂತಿ ಮಾಡ್ಕೋದು ಉತ್ತರ ಕರ್ನಾಟಕದ ನಮ್ಮ ಜನಪ್ರತಿನಿಧಿಗಳಿಗೆ, ನೀವು ಬಾಯಿ ಮುಚ್ಕೊಂಡು ಸುಮ್ ಕೂತ್ರೆ ಯಾರು ಕೇಳೋದಿಲ್ಲ. ಇವಾಗ ಸಿದ್ದರಾಮಯ್ಯನವ್ರಿಗೆ ಎಲ್ಲರೂ ಕೂಡಿ ಪತ್ರ ಬರೀರಿ. ಉತ್ತರ ಕರ್ನಾಟಕ ಮುಳುಗಡೆ ಹೋರಾಟ ಪ್ರಾರಂಭ ಮಾಡಿದ್ದ ನಾ ಮೊದಲನೇ ಸರಿ MLA ಇದ್ದಾಗ, ಅದು ನೋಡ್ರಿ ನಮಗೂ ಗೊತ್ತಿದೆ. ಎಲ್ಲರ ಬಯೋಡಾಟಾದಾಗ ಕೃಷ್ಣಾಗೆ ಹೌದಲ್ರಿ, ಆಮರಣ ಉಪವಾಸ ನಮ್ಮೆಲ್ಲರ ಬಯೋಡಾಟಾದಾಗ ಅದಾವ. ಆದ್ರೆ ಇವತ್ತು ನೀವು ಬಜೆಟ್ನಲ್ಲಿ ಕೃಷ್ಣಗೆ ಏನೂ ಹಣ ಇಟ್ಟಲಿಲ್ಲ ಅಂದ್ರೂ ಯಾರೂ ಬಾಯಿ ತೆಗಿಲಿಲ್ಲಲ್ಲ. ಇದಕ್ಕಿಂತ ದುರಂತ ಏನಾಗಬೇಕು ಅಧ್ಯಕ್ಷರೇ? ಯಾವ ಜೀವನಾಡಿ ಕಾವೇರಿ ಕೃಷ್ಣ ಜೀವನಾಡಿ ಹತ್ತರ 2 ಕಣ್ಣುಗಳ ಹೇಳ್ತಾರೆ. ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣಾಗಿ
ಇವತ್ತು ಅಧ್ಯಕ್ಷರೇ, ನಾವು ವಿನಂತಿ ಮಾಡ್ಕೋತೀನಿ, ಇವಾಗ 1,16,000 ಕೋಟಿ ರೂಪಾಯಿ ನೀವು ಸಾಲ ಮಾಡಿರಿ, ಇನ್ನೊಂದು 1,00,000 ಕೋಟಿ ಸಾಲ ಮಾಡಿ ಕೃಷ್ಣ ಮುಗಿಸಿಬಿಡ್ರಲ್ಲ. ನಮ್ಗೆ ಹೇಳ್ರಿ ರೈತರಿಗೆ, ನಾವು ನೀರಾವರಿ ಪೂರ್ತಿ ಮಾಡಿ ಕೊಡ್ತೇವಪ್ಪ, ವರ್ಷಕ್ಕೆ 1,000 ಒಂದು ಎಕರೆಗೆ 1,000ದಂಗೆ ನೀವು ರೊಕ್ಕ ಕೊಡ್ರೆ ನಾವು ಕೊಡ್ಲಾಗ್ತಾ ಇದ್ದೀವಿ ಮಾಡಿ. ನಾವು ಎಲ್ಲರೂ ಕೂಡಿ ಇವತ್ತು ಕೃಷ್ಣ ಬಗ್ಗೆ ಒಂದು ನಿರ್ಣಯ ಮಾಡೋಣ. ಕೃಷ್ಣ ಯೋಜನೆಗೆ 1,00,000 ರೂಪಾಯಿ 1,00,000 ಕೋಟಿ ಹೆಂಗ ತೆಲಂಗಾಣದಾಗ ಮಾಡಿದ್ರು. ತೆಲಂಗಾಣದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳು 1,00,000 ಕೋಟಿ ರೂಪಾಯಿ ಸಾಲ ಮಾಡಿ ಇವತ್ತು ಗೋದಾವರಿ ಬೇಸಿನ್ನಲ್ಲಿ ನೀರಾವರಿ ಮಾಡಿದ್ರು. ಆ ದುರ್ದೈವನಂದ್ರೆ ಅಧ್ಯಕ್ಷರೇ, ಇವತ್ತು ನಾವು ಯಾರೂ ಮಾತಾಡದೇ ಇರುವುದರಿಂದ ಅಧ್ಯಕ್ಷರೇ, ಇಲ್ಲ ನಮ್ಮ ಡಿಸಿ ಮಾತಾಡಲಿಲ್ಲ ಸರ್. ನೋಡ್ರೆ ಕೃಷ್ಣ ಅಲ್ಲ, ಉಪಮುಖ್ಯಮಂತ್ರಿ ಹೇಳಿದಾರಲ್ಲ, ಬಾಂಡ್ ರೈಸ್ ಮಾಡೋದು ಅಲ್ಲ, ಎಲ್ಲರಿಗೂ ವಿಷಯ ಐತೆ ಹೇಳ್ಬೇಕು. ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಇವತ್ತು ನಮ್ಮ ಎಂ ಐ ಪಾಟೀಲ್ ಭೀಮಾ ಇದರಲ್ಲಿ ಸುರಂಗ ಮೂಲಕ ಬಸವನಗೌಡ್ರೆ ಒಂದ್ ನಿಮಿಷ, ಚಿನ್ನಾ ನದಿಯನ್ನ ಒಳಗಿಂದೊಳಗೆ ಮಹಾರಾಷ್ಟ್ರ ತಗೊಂಡು ಹೋಗ್ಬಿಟ್ರು. ಇವತ್ತು ಭೀಮಾ ನದಿ ಬ್ಯಾರೇಜ್ ತುಂಬಲಾಗ್ಯಾವು. ಇವತ್ತು ಏನಾರ ಅವ್ರಿಗೆ ಉಪಕಾರ ಆಗಲಕತ್ತಿ ನಮ್ಮ ಕೃಷ್ಣಾ ನದಿಯಿಂದ. ಅವಾಗ ನೀರು ಬಿಡ್ತಾರ ಅಂತೇಳಿ ಏನ್ರಿ ಅಮ್ಮ ಪಾಟೀಲ್ ಸಾಬ್ರೆ, ಬಸವನಗೌಡ್ರೆ ಯಾವಾಗ ನೀವು ಮಾತಾಡೋರು, ಬಸವನಗೌಡ್ರೆ ಯಾವಾಗ ಪಕ್ಷ ನೋಡ್ಬೇಡ್ರಿ ಜನ. ಈಗ ನನಗೂ ಒಂದು ಪಕ್ಷ ಟಿಕೆಟ್ ಕೊಡ್ಲಿಲ್ಲ, ಪಕ್ಷೇತರ ಆಚೆ ಮಂದೆ ಜನ ನಿರ್ಣಯ ಮಾಡಿದ್ರೆ ಯಾವ ಪಕ್ಷನೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮಾತಾಡುದು ಇಲ್ಲ ಉತ್ತರ ಕರ್ನಾಟಕ ಬಗ್ಗೆ. ಅವ್ರು ನೋಡ್ರಿ ಕರಾವಳಿಯವ್ರು ಎಷ್ಟು ಚೆನ್ನಾಗಿ ಬೆಂಗಳೂರು MLA ಅವ್ರಿಗೆ ಮಾತಾಡ್ತಾ ಅಂಕಿ ಸಂಖ್ಯೆ ಅಲ್ರಿ. ನಾನು ನಿಮ್ಮ ಸಹಾಯಕ್ಕಾಗಿ ಹೇಳ್ತಾ ಇದ್ದೀನಿ, ಟು ಅಸಿಸ್ಟ್ ಯು. ಅವ್ರು ಮುಗಿಸ್ಲಿ ಬಿಡಿ. ಅವ್ರು ಹೇಳಿದ್ದು ನಿಜ ಇದೆ. ತೆಲಂಗಾಣದಲ್ಲಿ ಗೋದಾವರಿ ಬಸ್ಸಿನ ನೀವು ಹೇಳಿದ್ ಸರಿ ಇದೆ ಅಂತ ಹೇಳ್ತಾನಲ್ಲ ಬಸವಗೌಡ. ತೆಲಂಗಾಣದಲ್ಲಿ ಸ್ವಲ್ಪ ನೀವು ಹೇಳಿದ್ ಸರಿ ಇದೆ, ಕೇಳಿದ್ನ. ತೆಲಂಗಾಣದಲ್ಲಿ ಏನು ಗೋದಾವರಿ ಬಸ್ಸಿನ ಮಾಡಿದ್ರಲ್ಲ ಅಲ್ಲಿ ಆಂಧ್ರ ಸರ್ಕಾರ, ಅವಾಗ ಆಂಧ್ರ ಇತ್ತಲ್ಲ, ಅದನ್ನ ಮಾಡ್ಲಿಕ್ಕೆ ಕಾರಣ ಅಲ್ಲಿ ರಾಜ್ಯ ಸರ್ಕಾರ ಅಲ್ಲ, ಅದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಗೋದಾವರಿ ಬಸ್ಸಿನಲ್ಲಿ. ತೆಲಂಗಾಣ ಪೋಲಾವರಂ ಮಾಡಿದಾರಲ್ಲ, ಪೋಲಾವರಂ ಅದನ್ನೇ ನಾನು ಹೇಳ್ತಾ ಪೋಲಾವರಂ ರಿವರ್ ಇದೆ ಗೋದಾವರಿ. ಅದಕ್ಕೆ ನಮ್ದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದ್ರೆ ನೀವು ಹೇಳಿದ್ದನ್ನು ಕರ್ನಾಟಕನು ಮಾಡ್ತದೆ. ಪ್ಲೀಸ್ ಆಸ್ಕ್ ಪ್ರೈಮ್ ಮಿನಿಸ್ಟರ್ ಟು ಡಿಕ್ಲೇರ್. ತರಾಟೆಗೆ ತಗೋಬೇಕಾಗಿತ್ತು ಮುಖ್ಯಮಂತ್ರಿಗಳು, ಯಾಕೆ ಕೃಷ್ಣನ ಸೇರಿಸ್ಕೊಂಡು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿಸಿ. ನೀವು ಹೇಳಿದ್ದಕ್ಕೆ ಮುಂದಿನ ಸಲ ಟಿಕೆಟ್ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದ್ದಾರೆ. ಇಲ್ಲೋ ನಾನು ರಾಜಕೀಯ ಕಾರ್ಯದರ್ಶಿ ತೆಗೆದು ಹಾಕ್ತಾರ ಈ ಚಿಂತೆಯೊಳಗೆ ನೀವು ಸ್ವಲ್ಪ ಇದನ್ನ ಮಾಡಿಸಿ. ಅದಕ್ಕೆ ಅಧ್ಯಕ್ಷರೇ ನೀವು ಕೃಷ್ಣ ಇದನ್ನ ನಾವು ಆಲ್ಮಟ್ಟಿ ಅವರಲ್ಲ ಮಾಡಿಸಿ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿಸಿ, ನಾವು ಸಪೋರ್ಟ್ ಮಾಡ್ತೇವೆ. ನಿಮ್ ಸರ್ಕಾರ ಇದ್ದಾಗ ಯಾಕೆ ಮಾಡಿಸಲಿಲ್ಲ? ನೀವು ಮಾಡಿಸಬೇಕಾಗಿತ್ತಲ್ಲ, ಈಗ ಹೇಳಾಗ್ತೀರಿ. ನೀವೆಲ್ಲ ಗ್ಯಾರಂಟಿ ಪಾರಂಟಿ ಲೂಟಿ ಮಾಡ್ಕೊತ ಹೋಗ್ರಿ. ಕೇಂದ್ರ ಸರ್ಕಾರ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ರಿ, ಕೇಂದ್ರದವ್ರೆ ಎಲ್ಲ ಮಾಡ್ರಿ. ಅವ್ರು ಮಾಡೋದ್ರೆ ಮತ್ತೆ ನೀವ್ ಯಾಕೆ ಇಲ್ಲಿರ್ಬೇಕ್ರಿ? ಹೋಗಿ ನೀವು ಮನೆಗೆ, ನಾವು ಬರ್ತೀವಿ. ನಮ್ಮ ಸರ್ಕಾರ ಬರ್ತಾ 2 ವರ್ಷದಾಗ ನಮ್ಮ ನಡೆ ಕೃಷ್ಣ ಕಡೆ ಇವರೇ ಮಾಡಿ. ಅದೇ ಹೇಳ್ತಿಲ್ಲ, ಎಲ್ಲರಿಗೂ ಇಲೆಕ್ಷನ್ 3 ತಿಂಗಳಿದ್ದಾಗ ನಮ್ಮ ನಡೆ ಕೃಷ್ಣ ಕಡೆ. ಕೃಷ್ಣ ಮೇಲೆ ಆಣೆ, ನನ್ನ ಸರ್ಕಾರ ಬಂದರೆ 10,000 ಕೋಟಿ, ವರ್ಷಕ್ಕೆ 10,000 ಕೋಟಿ. ಇವತ್ತು ಮಾತಾಡುದಿಲ್ಲ ನೀವು ಜನಪ್ರತಿನಿಧಿಗಳು, ಏನು ನೋಡಿ. ಸುಪ್ರೀಂ ಕೋರ್ಟ್ ಸ್ಟೇ ತೆಗಿಸಿ, ಸುಪ್ರೀಂ ಕೋರ್ಟ್ ಮಾತಾಡಿದ್ರೆ ನೋಡ್ರಿ, ವಾಸ್ತವಿಕ ವಿಚಾರ ಮಾಡ್ರಿ. ನಿಮ್ ಶಾಸಕರಿಗೆ ನಿಮ್ ಪಾರ್ಲಿಮೆಂಟ್ ಮಾತಾಡಕ್ ಕೇಳ್ರಿ. ನಮ್ಗೇನಾಗಬೇಕಾಗಿದೆ ಅಧ್ಯಕ್ಷರೇ, ಬಚಾವ್ ತೀರ್ಪು ಪ್ರಕಾರ ಈಗಾಗಲೇ ನಮಗೆ ಏನ್ ಮಾಡ್ಬೇಕು ಅಂತ ನೀರು ಅಲೋಕೇಶನ್ ಆಗ್ಬಿಟ್ಟಿದೆ. ಈಗಾಗಲೇ ಮಾತಾಡುವಾಗ ಹೇಳಿಲ್ವಾ? ಬಚಾವ್ ಬಿಡ್ರಿ, ನ್ಯಾಯಮಂಡಳಿ ಬಚಾವ್ ನಂತರ ಒಂದು ಬ್ರಿಜೇಶ್ ಕುಮಾರ್ ನ್ಯಾಯಮಂಡಳಿ ಒಳಗ ನಮಗ ಏನ್ 60% ನೀರ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ 177 TMC ಅಲೋಕೇಶನ್ ಆಗಿದೆ. ನಿಮಗೆ ಇನ್ನೂ ಎಷ್ಟು ಸಮಯ ಬೇಕು? 177. ಇನ್ನೂ ಎಷ್ಟು ಸಮಯ ಬೇಕು? ನಿಮಗೆ ಇನ್ನೂ ಎಷ್ಟು ಸಮಯ ಕಾಸ್ಟ್? ಇನ್ನು 15 ಮಿನಿಟ್. ನಾನೇನು ಬಹಳ ಇಲ್ಲ, ಈಗ CM ರಿಪ್ಲೈ ಮಾಡ್ತಾರ, ಅದ್ರ ಸಲುವಾಗಿ ಮತ್ತೆ ಈಗ ಮಾಡಿದ್ರಿ. ಇನ್ನು ಕೃಷ್ಣ ಕಾವೇರಿ ಬಂದಿಲ್ವಾ? ಬರ್ಬೇಕು. ಈಗ ಕಾವೇರಿ ತಟ್ಟದವ್ರು 2 ತಾಸು ಹೊಡೆದಾರ, ಅವ್ರಿಗೆ ಬಿಟ್ರಿ.
ಕೃಷ್ಣಗೆ ಬಂದ್ಕೊಳ್ಳಿ, ನೀವು ಕೃಷ್ಣ ಕಡೆ ಇದ್ದವ್ರು ನೀವು ಹಂಗೆ ಮಾಡ್ತೀರಂದ್ರ ನೀವು ಮಾತಾಡಬೇಡ ಅಂತ ಹೇಳ್ತಾ ನಾವು ಇಲ್ಲ. ಎಲ್ಲಿ ನ್ಯಾಯ ಕೇಳಕ್ ಹೋಗ್ಬೇಕು ಅಧ್ಯಕ್ಷರೇ? 10 ನಿಮಿಷದಲ್ಲಿ ಮುಗಿಸ್ರಿ. ಅಧ್ಯಕ್ಷರು 177 TMC ಅಂದ್ರೆ 1 TMC ಅಂದ್ರೆ ಒಂದು 10,000 ಎಕರೆ ನೀರಾವರಿ ಆಗ್ತದೆ. 177 TMC ಅಂದ್ರೆ ಎಷ್ಟು ಲಕ್ಷ ಎಷ್ಟು ಆಗ್ತದೆ? ಒಂದು TMCಗೆ 10,000, 10 TMCಗೆ 1 ಲಕ್ಷ, 100 TMCಗೆ 10 ಲಕ್ಷ, ಮುಂದೆ 77 ಅಂದ್ರೆ 18 ಲಕ್ಷ ಎಕರೆ. 17 ಲಕ್ಷ ಅಲ್ರಿ, 177 ಐತಿ. 17 ಲಕ್ಷ ಎಕರೆ ಅಂತ ಹಿಡೀರಿ ಅಧ್ಯಕ್ಷರೇ. ಕರ್ನಾಟಕ ಉದ್ಧಾರ ಆಗಿಬಿಡ್ತದಿಲ್ಲ, ರೈತರು ಸ್ವಾವಲಂಬಿ ಆಗ್ತಾರಿಲ್ಲ, ಕೃಷಿ ಉದ್ಯೋಗ ಸೃಷ್ಟಿ ಆಗ್ತದಿಲ್ಲ, ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ. ಇವತ್ತು ಇನ್ನೊಬ್ರು ನಮ್ಮ ಎಂ ಬಿ ಪಾಟೀಲ್ ಬಂದರು, ಅವರು ಎಂ ಬಿ ಪಾಟೀಲ್ರು ನಾ ಏನಾರೇ ಎಂ ಬಿ ಪಾಟೀಲ್ರು ನೀವು ಕಲ್ತ್ ಮನಸ್ಸು ಮಾಡಿದ್ರೆ ಅದನ್ನ ಬೇಗ ಮುಗಿಸ್ಬೋದು. ಮೊದಲ ಆ ಕೆಲಸ ಮಾಡ್ರಿ ನೀವು ಇಬ್ರು. ನಾ ಏನು ಆಡಳಿತ ಪಕ್ಷನಾಗಿದ್ದೀನೇನ್ರಿ? ನಾ ವಿರೋಧ ಪಕ್ಷನಾಗಿದ್ದೀನಿ. ನಾ ಆಡಳಿತ ಪಕ್ಷದಾಗಿದ್ರು ವಿರೋಧ ಪಕ್ಷನಾಗ ಇದ್ದಂಗಿದ್ದೆ. ನಾ ಕೇಳ್ರಿ ಪಕ್ಷಾಂತರ ನಡುಕಲ್ಲೇ ಆ ಅಣೆಕಟ್ಟಿನ ಪರಿಸ್ಥಿತಿ ಏನಾಗಬಹುದು? ಅದೇನಂತಾರ ತಂದೆ ತಾಯಿ ಜಗಳದ ಕೂಸು ಬಡವ ನಡುಕ ಈಗ ಹೊಸ ಪಾರ್ಟಿ ಮಾಡಕತ್ತಾರ, ಈಗ ಹೊಸ ಪಾರ್ಟಿ ಫ್ಲೋಟ್ ಮಾಡ್ತಾ ಇದಾರೆ. ಈಗ ನೀವು ಅಲ್ಲಿ ಜಾಯ್ನ್ ಆಗೋದಿಲ್ಲ ಮತ್ತೆ ನೀವು ಎಲ್ಲರೂ ಕೂಡಿ ನಮ್ಮ ಭಾಗಕ್ಕೆ ಅನ್ಯಾಯ ಮಾಡಿದ್ರೆ ಏನ್ ಮಾಡ್ಬೇಕು ಹೇಳ್ರಿ ನೋಡೋಣ. ನಾವ್ಯಾಕೆ ಹೊಸ ಪಾರ್ಟಿ ಮಾಡೋಣ್ರಿ? ನಾವು ಅನ್ಯಾಯ ಮಾಡಿದ್ರಿ, ನಿಮ್ಮೊಳಗೆ ಅನ್ಯಾಯ ಆಗಿರೋದು ನೀವು ಮಾಡತ್ತೀರಿ. ನಾವು ರಿಪೇರಿ ಮಾಡ್ತೀವಿ. ಅಲ್ಲ, ನಿಮ್ಮೊಳಗೆ ಅನ್ಯಾಯ ಆಗಿರೋದು ನೀವು ಮಾಡತ್ತೀರಿ. ಪಾರ್ಟಿ ಮಾಡ್ಲಾಕ ಎಂ ಬಿ ಪಾಟೀಲ್ ರೊಕ್ಕ ಐತೆ ಹೊಸ ಪಾರ್ಟಿ ಹೆಸರು ಈಗ ಎಂ ಬಿ ಪಾಟೀಲ್ರು ಸ್ವಂತ ಪಾರ್ಟಿ ಬರೋ ತಾಕತ್ ಐತಿ. ನಮಗಿಲ್ಲ ಹೆಸರು ಬಂದೈತದ ನೋಡ್ರಿ. ರಾಮ ಮಂದಿರ ಮಾಡಿದ್ರಲ್ಲ, ಅದ್ರಾಗ ಇದೊಂದು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿ ಅದನ್ನೊಂದು ವೇಕೆಂಟ್ ಮಾಡಿಸಿ ಕೊಡ್ರಲ್ಲ. ಅಲ್ಲ, ನೀವು ರಾಮ ಮಂದಿರ ಬಗ್ಗೆ ಯಾಕ್ರಿ? ರಾಮ ಮಂದಿರ ನಿರ್ಮಾಣ ಆಗಿದ್ರಿಂದ ಮೊನ್ನೆ ಬರ್ರೆ ನೀವು ಎಲ್ಲ ತೊಡಗಲಿ ಹೋಗಿ ಆ ಗಂಗಾದಾಗ ಮುಣಿಗೆ ಬಂದಿರಿ. ಗಪ್ಚುಪ್ಪ ಮುಂಜಾನೆ ಹಾಕಕ್ಕೆ ಹೋಗಿ ಗಬಕ್ಕ ತೊಗೊಂಡೋಗಿ ಗೊತ್ತಿಲ್ಲ ಫೋಟೋ ಗೀಟೋ ಕ್ಯಾಮ್ರಾ ಮನೆಯಾಗಿಟ್ಟು ಹಿಂಗ ನೋಡ್ರಿ. ಅದು ನೋಡಿಬಿಟ್ರೆ ಈ ಮನುಷ್ಯ ಅಲ್ಲಿ ನಮ್ಮ ಪಾರ್ಟಿಗೆ ಸೇರ್ತಾನೆ ಅನ್ಪಾದ ನಮ್ ಭಯ ಬಂದಿತ್ತು. ಈ ಬಜೆಟ್ ಹೋಗ್ರಿ ಅಧ್ಯಕ್ಷರೇ, ಇವತ್ತು ನಾ ಹೇಳಕತ್ತಿದ್ದೇನೆಂದ್ರೆ ಉತ್ತರ ಕರ್ನಾಟಕವನ್ನ ಎಲ್ಲ ವಿಚಾರದಲ್ಲಿ ಇವತ್ತು ಅನ್ಯಾಯ ಆಗ್ತಾ ಇದೆ. ಕಾರಣ ಇವತ್ತು ನೋಡ್ರಿ, ಇವತ್ತು ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಆಗಿಬಿಟ್ರೆ ಭಾಳ ಫಲವತ್ತಾದಂಥ ಭೂಮಿ. ಅಧ್ಯಕ್ಷರು, ನಮಗೇನು ನೀವು ಸಾಲ ಕೊಡಬೇಡ್ರಿ, ನೀವೇನು ಯಾವುದೇ ರೀತಿ ಗ್ಯಾರಂಟಿಗಳು ಕೊಡಬೇಡ್ರಿ, ಸಬ್ಸಿಡಿ ಕೊಡಬೇಡ್ರಿ. ನಾವು ಸ್ವಂತ ನಮ್ಮ ರೈತರು ಹಂಗೆ ದುಡಿತಾರ್ರಿ. ದುಡಿದು ಇವತ್ತು ಜೀವನ ಮಾಡುವಂಥ ಅವಕಾಶ ಕೊಡೋದು ಕೇಳಕತ್ತಿ. ಬರೀ ನಾವು ಆ ಗ್ಯಾರಂಟಿ ಕೊಟ್ಟಿವಿ, ಈ ಗ್ಯಾರಂಟಿ ಕೊಟ್ಟಿವಿ. ಗ್ಯಾರಂಟಿ ಇದು ಶಾಶ್ವತವಾದಂಥದ್ದಲ್ಲ. ಇವತ್ತು ನೋಡ್ತಾ ಇದ್ದೀವಿ ಎಲ್ಲ ಪಾರ್ಟಿಗಳು ಗ್ಯಾರಂಟಿ, ಯಾಕಂದ್ರೆ ಅನಿವಾರ್ಯ ಬಂದ್ಬಿಟ್ಟೈತೆ ಎಲ್ಲ ರಾಜಕೀಯ ಪಕ್ಷಕ್ಕೆ. ಗ್ಯಾರಂಟಿ ಕೊಡ್ಲಿಕ್ಕಂತ ಮಂದಿ ಓಟ್ ಹಾಕೋದಿಲ್ಲ ಅನ್ನೋ ಒಂದು ಭ್ರಮೆದಾಗ ನಾವು ಅದೀವಿ. ಅದು ಭಾಳ ದಿವಸ ಹೋಗೋದಿಲ್ಲ. ಈಗ ಏನಾಯ್ತು ದಿಲ್ಲಿಯಲ್ಲಿ, ಇದು ತೆಲಂಗಾಣದಲ್ಲಿ ಪಗಾರ ಮಾಡ್ಲಿಕ್ಕೆ ರೊಕ್ಕಿಲ್ಲ. 3,000 ಕೋಟಿ ರೂಪಾಯಿ ಸಾಲ ತಗೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆ CM ಸ್ಟೇಟ್ಮೆಂಟ್ ಮಾಡ್ಯಾರ. ಅಧ್ಯಕ್ಷರೇ, ಇವತ್ತು ನಾನು ಹೇಳೋದು ವಿನಂತಿ ಪೂರ್ವಕ ತಮಗೇನಂದ್ರೆ, ನಿಮಗೆ ಕರಾವಳಿ ಭಾಗಕ್ಕೂ ಅನ್ಯಾಯ ಆಗ್ಲಕ್ಕತ್ತದ. ಯಾಕಂದ್ರೆ ನೀವು ಆ ಬಯಲು ಸೀಮೆ ಅಂತ ಮಾಡ್ಯಾರ ಅಧ್ಯಕ್ಷರೇ. ಆ ಬಯಲು ಸೀಮೆಗೆ ನಮ್ಗೆ ಎಟ್ಟು ಕೊಡ್ತಾ ಗುರ್ತದ ಅಧ್ಯಕ್ಷರೇ. ಅದು ಎಲ್ಲಿ ಥರ ಚಾಮರಾಜನಗರದಿಂದ ಚಿತ್ರದುರ್ಗ ಹೆಡ್ ಕ್ವಾರ್ಟರು, ಅದು ಗುಲ್ಬರ್ಗ ದಂಡಿ ಒಳಗೆ ಒಂದು MLA 35 ಲಕ್ಷ. ಎದಕ್ಕೆ 35 ಲಕ್ಷ ರೂಪಾಯಿ ಒಂದು MLA? ಒಟ್ಟೆ ಟೋಟಲಿ 83 ಕೋಟಿ, ಒಂದು MLA 35 ಲಕ್ಷ. ಇವತ್ತು ನಮ್ಮ ಎಂ ಎ ಪಾಟೀಲ್ ಅದಾರ ಕಲ್ಯಾಣ ಕರ್ನಾಟಕ 5,000 ಕೋಟಿ, 3,000 ಕೋಟಿ ನೀವು ಹಂಚ್ಕೊರತ್ ಬಿಟ್ಟಾರ CM ಅವರು. 2,000 ಕೋಟಿ ನಮ್ಮ ಭಾರತಿ ಸುರೇಶ್ ಹಂಚ್ತೇನೆ ಅಂತ ಕಟ್ಕೊಂಡಾರ. ಒಂದು MLA 100-120 ಕೋಟಿ ರೂಪಾಯಿ ಸಿಗ್ತದೆ. ಆದರೆ ನಮ್ಮ ಬಯಲು ಸೀಮೆಯೊಳಗೆ ಬರೀ 35 ಲಕ್ಷ ರೂಪಾಯಿ ಸಿಗ್ತದೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗೋದಕ್ಕೆ ನಮ್ದೇನು ವಿರೋಧ ಇಲ್ಲ. ಆಗಲಿ, ಅಲ್ಲಿ ಸಾಕಷ್ಟು ಅನ್ಯಾಯ ಆಗಿದೆ,
ಅಲ್ಲಿ ಅಸಮಾನತೆ ಇದೆ, ನಾವು ಒಪ್ತೀವಿ. ಆದ್ರೆ ನೀವು ಕಿತ್ತೂರು ಕರ್ನಾಟಕವನ್ನು ಯಾಕೆ ಅಲಕ್ಷ್ಯ ಮಾಡ್ತಾ ಇದ್ದೀರಿ? ಕರಾವಳಿಯನ್ನು ಯಾಕೆ ಅಲಕ್ಷ್ಯ ಮಾಡ್ತಾ ಇದ್ದೀರಿ? ಕರಾವಳಿಯವರು ಎಷ್ಟೋ ಹೇಳಿದ್ರೆ ಮಲೆನಾಡು ಅಭಿವೃದ್ಧಿ ಎಷ್ಟು ಬರ್ತದ್ರಿ? ನೀವು ಮಲೆನಾಡು ಅಭಿವೃದ್ಧಿ ಅಂದ್ರೆ ಸಭಾಧ್ಯಕ್ಷರೇ ಒಂದೇ ನಿಮಿಷ. ಈಗ ಸಭಾಧ್ಯಕ್ಷರೇ, ಈಗ ನಮ್ಮ ಬಜೆಟ್ ಗಾತ್ರ ಎಷ್ಟು? 4,09,000 ಕೋಟಿ. ಅದಕ್ಕೆ ಕಲ್ಯಾಣ ಕನ್ನಡ ಭಾಗಕ್ಕೆ 5,000 ಕೋಟಿ ಅನುದಾನ ನೀಡಿದ್ದಾರೆ. ಕೇಂದ್ರದ ಎಷ್ಟು? 50,65,000 ಕೋಟಿ. ಕಲ್ಯಾಣ ಕನ್ನಡ ಅಲ್ಲ, ಅದಕ್ಕೂ ಸ್ವಲ್ಪ ಅನುದಾನ ಏನಾದ್ರೂ ಒಂದು ನೀಡಬೇಕಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಎಷ್ಟು? 17, 25, 19 ನೀಡಿದ್ದಾರೆ. ಅಲ್ಲ, ನಿಮ್ಗೆ ಕಲ್ಯಾಣ ಕರ್ನಾಟಕ ಇಟ್ಟವ್ರು ಯಾರು? ಬಸವರಾಜ ಬೊಮ್ಮಾಯಿ. ಇಂಪಾರ್ಟೆಂಟ್ ಏನಂದ್ರೆ ಅಲ್ಲ, 5,000 ಕೋಟಿ ಕೊಟ್ಟಿದ್ದು ಯಾರು? ನಿಮಗೆ 3,000 ನೀಡಿದ್ಯಾರು? 5,000 ಕೋಟಿ ಈಗ 5,000 ಕೋಟಿ ಕೋಟಿ ಮಾತ್ರ ಬಿಡುಗಡೆ ಬಂದಿಲ್ಲ. ಒಂದು ಸತ್ಯದನ್ನ ತಡ ಮಾಡಿ ಎಲ್ಲ ಕ್ಷೇತ್ರಕ್ಕೂ 100 ಕೋಟಿ ಇಲ್ಲ. ಒಂದು ರೀತಿ ಬರುದಿಲ್ಲ. ನಿಮ್ಮ ಕೊಡ್ಬೇಕಂದ್ರೆ ನಿಮ್ ಪಾರ್ಟಿ ಫ್ಲೋಟ್ ಮಾಡ್ಬೇಕು. ಅಂದಾಗ ನಿಮ್ ಪಾರ್ಟಿ ಅಧಿಕಾರ ಬಂದ್ರೆ ಇದೆಲ್ಲ ಫುಲ್ಫಿಲ್ ಹಾಕವ್. ಜಲ್ದಿ ಪಾರ್ಟಿ ಅನೌನ್ಸ್ ಮಾಡ್ರಿ. ನೀವು MB ಪಾಟೀಲ್ ನೀವು ಸರ್ಕಾರ ನಿಮ್ ಮನ್ಸಿಗೆ ಬಂದ ಮಾಡ್ಬೋದು. ಏನು ಶಾಶ್ವತ MB ಪಾಟೀಲ್ ನೀವು ಬಸನಗೌಡರು ಫ್ರೆಂಡ್ ಅಂತ ತಿಳ್ಕೊಂಡಿದ್ದೀವಿ ನಾವು. ಆ ಸಿದ್ದರಾಮಯ್ಯ DK ಶಿವಕುಮಾರ್ ನೀವು ಅವರಿಗೆ ಬಾಗಿಲು ದುಡ್ಡ ಕೊಟ್ರಿ. ಆಯ್ತು, ಅದಕ್ಕೆಲ್ಲ ನೀವು ರಿಪ್ಲೈ ಕೊಟ್ರೆ ಆಗ್ತದೆ ಇಲ್ಲಿ. ಆಯ್ತು, ಅವ್ರು ಮಾತಾಡ್ಲಿ. ನೀವು ಮಾತಾಡೋದು ಯಾಕೆ ಡಿಸ್ಟರ್ಬ್ ಮಾಡಲಿಲ್ಲ? ನೀವು ಯಾಕೆ ರಾಯರೆಡ್ಡಿ ಎದ್ದು ಮಾತಾಡ್ತೀರಿ? ರಾಯರೆಡ್ಡಿ ಅವರೇ, ಅಲ್ಲ, ಅವರೊಂದು ಆಯ್ತು, ಸಿಎಂ ಉತ್ತರ ಕೊಡ್ತಾರೆ. ಸಿಎಂ ವಿಲ್ ರಿಪ್ಲೈ ಆನ್ ದಟ್. ಅಧ್ಯಕ್ಷರೇ, ಡಿಸ್ಟರ್ಬ್ ಮಾಡಬೇಡಿ, ಯಾರು ಕೂಡ ಬೇಗ ಮುಗಿಸ್ಲಿ. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸೀರಿಯಸ್ ಆದಂತ ವಿಚಾರ ನೋಡ್ರಿ. ನನಗೆ ಇಲ್ಲಿ ಜೋಕ್ ಮಾಡಬೇಕು, ಬೇಗ ಮುಗಿಸಿದ್ರೆ ಸದನದ ಅಮೂಲ್ಯವಾದಂತ ಸಮಯವನ್ನು ಹಾಳು ಮಾಡ್ಬೇಕಂತ ನಾನು ನಿಂತಿಲ್ಲ. ನನ್ನ ಕಳಕಳಿ ಏನಿರೋದು ಅಂದ್ರೆ, ಒಂದು ರಾಜ್ಯ ಅಂದ ಮೇಲೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಎಲ್ಲ ಕಡೆ ದೃಷ್ಟಿಕೋನ ಒಂದೇ ಇರಬೇಕು. ಆದರೆ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕಡೆ ಬೆಣ್ಣೆ ಬರೀ ಹೊಳ್ಳಿ ಮೆಳ್ಳಿ ಇವ್ರು ಭಾಷಣ ಮಾಡೋದು ಗ್ಯಾರಂಟಿ ನನ್ನ ಸರ್ಕಾರ ಅನ್ನೋದು ಬಿಟ್ರೆ ಯಾವ ಗ್ಯಾರಂಟಿಗಳು ಮ್ಯಾಗನೆ ಯಾವ ಸರ್ಕಾರ ಮುಂದೆ ಬರೋದಿಲ್ಲ. ಇವತ್ತ ಬಯಲುಸೀಮೆ ಅಧ್ಯಕ್ಷರೇ 35 ಲಕ್ಷ ರೂಪಾಯಿ ಕೊಡ್ತಾರೆ. ಎದಕ್ರಿ ಅದನ್ನು ವಿಸರ್ಜನೆ ಮಾಡಿಬಿಡ್ರಿ, ಬೇಡ 35 ಲಕ್ಷ. ಏನು ಉಪಯೋಗ ಏನೈತಿ? ಇಲ್ಲ MLA ಫಂಡ್ 5 ಕೋಟಿ ರೂಪಾಯಿ ಮಾಡ್ರಿ. ನಮಗೂ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡ್ರಿ, ಕರಾವಳಿಯವ್ರನ್ನ ಸೇರಿಸೋರಿ. ನಮ್ಮ ಸರ್ಕಾರ ಇದ್ದಾಗ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಸರ್ಕಾರ ಮಾಡಿತ್ತು. ಈ ಸರ್ಕಾರ ಅದ್ರ ಬಗ್ಗೆ ಏನು ವಿಚಾರಣೆ ಮಾಡಿಲ್ಲ, ಪೈಸಾ ಕೊಟ್ಟಿಲ್ಲ. ಅನೌನ್ಸ್ ಮಾಡಿದ್ರು. ಆಯ್ತು, ನೀವು ಯಾಕೆ ಮಾಡಬೇಕಿತ್ತಲ್ಲ. ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು. ಅದನ್ನ ನಾ ಹೇಳ್ತೇನೆ. ನೀವು ಸಂವಿಧಾನಕ್ಕೆ ನೋಡಿ, ನಮ್ದು ಬೆಲ್ಲದವ್ರೆ ಆರ್ಟಿಕಲ್ 371 ಏನೋ ತಿದ್ದುಪಡಿ ಆಗಿದೆ, ಆ ತರನು ನೀವು ತಿದ್ದುಪಡಿ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಹಣ ಬರುತ್ತೆ ಅಂತ ನಿಮ್ಮ ಸಹಾಯ ಮಾಡ್ತಾ ಇದ್ದೀನಿ. ಮಾಡ್ರಿ, ಅದನ್ನ ಮೂವ್ ಮಾಡ್ರಿ. ಆರ್ಟಿಕಲ್ 371 ಆಗದ ಹೋಗೋದ ವಿಷಯ ಯಾಕೆ ಚರ್ಚೆ ಮಾಡ್ತೀರಿ ಸುಮ್ಮನೆ? ನಾನು ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನು ಸಮಾನವಾಗಿ ಎಲ್ಲ ಜಿಲ್ಲೆಗಳು, ಎಲ್ಲ ಭಾಗಗಳು, ಶರೀರದ ಎಲ್ಲ ಅಂಗಾಂಗಗಳು ಸರಿಯಾಗಿ ಇದ್ರನ್ನೇ ಒಂದು ಆರೋಗ್ಯಕರವಾದಂಥ ಒಂದು ಸುಸ್ಥಿರವಾದಂಥ ಒಂದು ರಾಜ್ಯ ಆಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ಮತ್ತು ಆಡಳಿತ ಪಕ್ಷದ ಎಲ್ಲ ಸದಸ್ಯರಿಗೆ ನಾನು ವಿನಂತಿ ಮಾಡ್ಕೋತೀನಿ. ನಮಗೆ 1 ಲಕ್ಷ ಕೋಟಿ ರೂಪಾಯಿ ಎಲ್ಲಿದ್ದಾರೆ ಸಾಲ ತೊಗೊಂಡು ಬರ್ರಿ. 2 ವರ್ಷನಾಗ ನಮ್ಮ ಉತ್ತರ ಕರ್ನಾಟಕದ ನೀರಾವರಿ ಮಾಡಿಕೊಟ್ಬಿಡ್ರಿ. ನೀವು ಮತ್ತೇನು ಮಾಡೋದು ಬೇಡ, ರೋಡ್ ಬೇಡ, IB ಬೇಡ. IBಗಳು ಕಟ್ಟ್ಯಾರ ನಮ್ಮ ಕರ್ನಾಟಕದಾಗ. ಬರೀ ಆ ಬಾತ್ರೂಮ್ನಾಗನೇ ವಾಕಿಂಗ್ ಮಾಡೋಂಥ IB ಕಟ್ಟ್ಯಾರ. ನಾವು ಯಾವ ಇಂಜಿನಿಯರೋ ಏನೋ ಅವ್ನು ಹುಡುಕ್ಯಾಡಿ ಅವ್ನು ಸನ್ಮಾನ ಮಾಡಿ ಬರ್ಬೇಕಾಗೈತೆ ರೀ. ಅವು ಏನು ಮಹಾರಾಷ್ಟ್ರದಾಗ ಅಧ್ಯಕ್ಷರೇ ಸ್ವತಂತ್ರ ಭಾರತ ನಂತರ ಮಾಡಿದ ಕೆಲಸ ಏನಪ್ಪಾ ಅಂದರೆ, ಅವ್ರು ರೋಡ್ ಮಾಡಲಿಲ್ಲ, IB ಕಟ್ಟಲಿಲ್ಲ, ಏನೂ ಮಾಡಲಿಲ್ಲ, ನೀರಾವರಿ ಯೋಜನೆ ಮಾಡೋದು. ಇಡೀ ದೇಶಕ್ಕೆ ಇವತ್ತು ಮಹಾರಾಷ್ಟ್ರ ಒಂದು ನೀರಾವರಿಯಲ್ಲಿ ಮಾದರಿ ಆಗ್ಲಿಕ್ಕೆ ಸಾಧ್ಯ ಆಯಿತು.
ಅದಕ್ಕೆ ಅಧ್ಯಕ್ಷರೇ ಇವತ್ತು ನಾವು ವಿನಂತಿ ಮಾಡೋದೇನೆಂದರೆ ನಮಗೂ ಸಹ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ ಪ್ರತಿಯೊಂದು ವಿಧಾನಸಭೆಗೆ 50 ಕೋಟಿ ರೂಪಾಯಿ, ನೀವು 120 ಕೋಟಿ ಕಲ್ಯಾಣ ಕರ್ನಾಟಕ ಕೊಟ್ಟಿರಲ್ಲ, ಇದು ನಮ್ಮ ಕಿತ್ತೂರು ಕರ್ನಾಟಕಕ್ಕೆ ಒಂದು 50 ಕೋಟಿ, ಅವ್ರು ಅರ್ಧ ಕೊಡ್ರಿ, ನಮಗೇನು ಅವ್ರಕ್ಕಿಂತ ಹೆಚ್ಚು ಕೊಡಬೇಡ್ರಿ, ಅವ್ರು ಅರ್ಧರೇ ಕೊಡ್ರಿ. ಇದೆಲ್ಲರದು ಒಪ್ಪಿಗೆ ಐತಿಲ್ರಿ? ಬಟ್ ಟೇಬಲ್ ಕೂತ್ಲಾಕಿ ಏನು ಗಂಟು ಹೋಗ್ತದ್ರಿ ನಿಮ್ಮದು? ಅಧ್ಯಕ್ಷರೇ, ಈ ರೀತಿ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ನಮ್ಮ ಕಳಕಳಿ ಇರುವಂಥದ್ದು. ನಾ ಹೇಳಿದ್ದೀನಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ ಎಲ್ಲ ಭಾಗಗಳನ್ನು ಸಮಾನ ದೃಷ್ಟಿಯಿಂದ ನೋಡಿ, ಇಲ್ಲದೆ ಹೋದರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಒಂದು ಅಪಸ್ವರ ಇವತ್ತು ಪ್ರಾರಂಭ ಆಗಿದೆ. ನೀವು ಬೆಂಗಳೂರಿಗೆ 35,000 ಕೋಟಿ ರೂಪಾಯಿ ಕೊಡ್ರಿ, ಬೆಂಗಳೂರು ಬೆಳಿಬೇಕು. ಅದ್ರ ಜೊತೆಗೆ 2 ಟೈರ್ ಸಿಟಿನೂ ಬೆಳಿಬೇಕಲ್ಲ. ಇವತ್ತು ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ ಎಲ್ಲ ಒಟ್ಟು ನಿಮ್ಮ ಇನ್ಫ್ರಾಸ್ಟ್ರಕ್ಚರು ಇಲ್ಲೇ ಇದೆ ಅಲ್ಲ, ಇಲ್ಲೇ ಬಜೆಟ್ನಲ್ಲಿ. ನಮಗೂ ಸಾಲದಾಗ ಕೊಡ್ರಿ. ನೀವು ಮಾತ್ರ ಆಗ್ತದೆ ಇಲ್ಲಿ ಮುಂದುವರಿಸಿ. ಅದೇ ಅವ್ರು ಹೇಳಕತ್ತೀನಿ, ಅವ್ರು ಹೇಳ್ತಾರೆ, ನೀವು ಕೇಳ್ತೀರಿ, ನೀವು ಹೇಳ್ತೀರಿ, ಅವ್ನಿಗೆ ನಾವೇನು ಮಾಡುದು ಇಲ್ಲಿ? ಟೈಮ್ ಮುಗಿಬೇಕಲ್ಲ, ಬೇಗ ಮುಗಿಸ್ಬೇಕಲ್ಲ. ಇಲ್ಲ, ತಮ್ಮ ಮುಖಾಂತರ ಅಶ್ವಥ್ ನಾರಾಯಣ ಅವ್ರಿಗೆ ಹೇಳಕತ್ತೀನಿ. ನಮ್ಮ ಮುಗಿಸಿ ಕರಾವಳಿಗೂ ಒಂದು ಫಿನಿಶ್ ಮಾಡಿ ಬೇಕು. ಬಾಬಾ ಅವ್ರು ಮುಂಜಾನೆ ನಮ್ಮ ವೇದವ್ಯಾಸ ಕಾಮತ್ರು, ನಮ್ಮ ಭರತ್ ಅವರು ಹರೀಶ್ ಪುಂಜಾ ಮತ್ತಿನ ಅವರೆಲ್ಲ ಮಾತಾಡಿದ್ರು. ನಮ್ದು ಏನಿದೆ ಅಧ್ಯಕ್ಷರೇ, ಒಂದು ಭಾಗದಲ್ಲಿ ಯಾವುದು ನಾವು ಕೊಟ್ಟರೆ ಆ ಭಾಗ ಅನುಕೂಲ ಆಗ್ತದೆ, ಅದನ್ನು ನಾವು ಮಾಡದೆ ಬರೀ ಗ್ಯಾರಂಟಿ ಕೊಟ್ಟಿದ್ದೀವಿ ಅನ್ನೋದು ಬಿಟ್ಟರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಭಾವನೆ ಬರ್ತಾ ಇದೆ, ನಾವು ಕರ್ನಾಟಕವನ್ನು ಒಡಿಲಿಕ್ಕೆ ತಯಾರಿಲ್ಲ. ಆದರೆ ನಿಮ್ಮ ಬಜೆಟ್ಟು, ನಿಮ್ಮ ನಡವಳಿಕೆ ನೋಡಿದ್ರೆ, ಹೋಲಪ್ಪ ನಮ್ಮ ನಾವು ಇವ್ರೂ ನಮ್ಮ ಉತ್ತರ ಕರ್ನಾಟಕ ಯಾಕೆ ಪ್ರತ್ಯೇಕ ಮಾಡ್ಕೋಬಾರ್ದು ಅನ್ನೋತ್ತ ಒಂದು ಕೆಟ್ಟ ವಿಚಾರ ಇವತ್ತು ಜನರಲ್ಲಿ ಬರೋಲಿಕ್ಕೆ ಕಾರಣ ಆಗ್ತಾ ಇದೆ. ಇದು ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ನಾನಂತರೂ ಎಂದೂ ಕರ್ನಾಟಕದಲ್ಲಿ ಮತ್ತೊಂದು ರಾಜ್ಯದ ಬಗ್ಗೆ ಕಲ್ಪನೆ ಇರಲಾರ್ದು, ನಾವಾಗಲಿ ನಮ್ಮ ಪಕ್ಷ ಆಗಲಿ. ಆದರೆ ಜನರ ಭಾವನೆ ಜೊತೆಗೆ ಚೆಲ್ಲಾಟ ಆಡಬಾರ್ದು. ಏನಾಯಿತು ಆಂಧ್ರದಲ್ಲಿ, ತೆಲಂಗಾಣ, ಇವತ್ತು ಆಂಧ್ರ ಪ್ರದೇಶ, ಆಯ್ತು ಮುಂದಕ್ಕೆ ಹೋಗು. ಎಷ್ಟು ರಾಜ್ಯಗಳನ್ನು ನಮ್ಮ ಸರ್ಕಾರ ಇದ್ದಾಗನೇ, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಾಗನೇ ಅನೇಕ ರಾಜ್ಯಗಳು ಅದು. ಅದಕ್ಕೆ ಅಧ್ಯಕ್ಷರೇ, ಇವತ್ತು ಹೆಚ್ಚು ಇವತ್ತು ಈ ಒಂದು ಏನು ಉತ್ತರ ಕರ್ನಾಟಕದ ವಿಚಾರವನ್ನು ವ್ಯಕ್ತಪಡಿಸಿ, ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ಒಂದು ಬಗ್ಗೆ ಬಹಳಷ್ಟು ನಮ್ಮ ಮುಖ್ಯಮಂತ್ರಿಗಳು ಅಹಿಂದ, ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಹೇಳ್ತಾರೆ. ಅಲ್ಲಿ ಬುದ್ಧನೂ ಕೊಟ್ಟಿಲ್ಲ, ಬಸವಣ್ಣಗಂತೂ ಕೊಡೋದಿಲ್ಲ ಬಿಡ್ರೆ, ಬರೀ ಒಂದು ಫೋಟೋ ಹಾಕ್ಯಾರ ನೋಡ್ರಿ ಸರ್ಕಾರಿ ಕಚೇರಿಯಾಗ, ಸಾಂಸ್ಕೃತಿಕ ರಾಯಭಾರಿ. ಆದ ಬಸವಣ್ಣವ್ರ ಫಾಲೋವರ್ಗಳಿಗೆ ಈ ಸರ್ಕಾರದಲ್ಲಿ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಅಂಬೇಡ್ಕರ್ ಅವರ ವಿಚಾರಗಳನ್ನು ಯಾವ ಸಮುದಾಯಕ್ಕೆ ಇವತ್ತು 4 ಲಕ್ಷ ಕೋಟಿ ರೂಪಾಯಿದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದ್ರು, ಸುಮಾರು 78,000 ಕೋಟಿ ರೂಪಾಯಿ ನೀವು ಇಡಬೇಕಾಗಿತ್ತು. ಇವತ್ತು ನೀವು ಕೇಂದ್ರದ ವಿರುದ್ಧ 98,000 ಕೋಟಿ ರೂಪಾಯಿ ಕೇಂದ್ರದ ವಿರುದ್ಧ ನೀವು ಏನು ಒಂದು ನಿನ್ನೆ ನಿರ್ಣಯ ಮಾಡಿಸಿದ್ರೆ ನಮ್ಮ ಕಡೆಯಿಂದ ಇಲ್ಲ ಏನಂದ್ರೆ, ಕೇಂದ್ರ ಸರ್ಕಾರನೂ ಸಹ ನಮ್ಮ ಮಾದರಿಯಲ್ಲಿ ಈ ರೀತಿ SC TSPಗೆ ಏನು 24.10 ಏನು ನಮ್ಮ ಒಂದು ಜನಸಂಖ್ಯೆ ಆಧಾರದ ಮೇಲೆ ನೀವು ಕೇಂದ್ರದಲ್ಲಿ ಹಣ ಇಡಬೇಕು ಅನ್ನೋಂಥದ್ದು ನೀವು ನಿರ್ಣಯ ತಗೊಂಡ್ರಿ. ಅದಕ್ಕೆ ನಾವೆಲ್ಲ ಬೆಂಬಲ ಕೊಟ್ಟಿವಿ. ಆದರೆ ನೀವು ಈ ಸಲ ಬಜೆಟ್ನಲ್ಲಿ ಇಟ್ಟಿದ್ದು ಎಷ್ಟು? 42,000 ಕೋಟಿ. 42,000 ಕೋಟಿಯಲ್ಲಿ ಖರ್ಚು ಮಾಡಿದ್ದು ಇದರಿಂದ ಈ ಬೇರೆ ಬೇರೆದಕ್ಕೆ ಇವತ್ತು ಡೈವರ್ಟ್ ಎಷ್ಟು ಮಾಡಿದ್ರಿ? ಇವತ್ತು ಹೋದ ವರ್ಷ ಈ ರೀತಿ ಕೇವಲ ಇವತ್ತು ಇಲ್ಲಿ ಅಹಿಂದ ಉಳಿದಿಲ್ಲ, ಹಿಂದೆ ಕಲಾಸ ಮಾಡಿರಿ, ಬರೀ ಅಟ್ಟೆ ಉಳ್ದದ, ಅದಾಗ ಅದು ಅಟ್ಟೆ ಮತ್ತೊಂದು ಉಳ್ದದ. ಮತ್ತಾವಕ್ಕೂ ಈ ಸರ್ಕಾರದಲ್ಲಿ ದಲಿತ ನಿಗಮಗಳಿಗೆ ಅಧ್ಯಕ್ಷರೇ ಟಾರ್ಗೆಟ್, ಆ ನಿಗಮ ಮಂಡಳಿಗಳಿಗೆ ಅದರ ಶೇಕಡಾವಾರು, ನಾ ಎಲ್ಲ ಡಿಟೇಲ್ ಹೋಗುವುದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಶೇಕಡಾವಾರು ಸಾಧನೆ 25%, ತಾಂಡಾ ಅಭಿವೃದ್ಧಿ ನಿಗಮ ಅದರದ ಸಾಧನೆ 25%, ಸಫಾಯಿ ಕರ್ಮಚಾರಿ ಆಯೋಗ
ಇದು ಒಂದು ಏನು ಭಾಳ ಕಡಿಮೆ ಅಮೌಂಟ್ ಐತೆ, 3,75,00,000. ಅದ್ರಾಗ ಒಂದು 47% ನೀವು ಅದನ್ನು ಇದು ಮಾಡಿರಿ. ಒಂದು ಬುಡಕಟ್ಟು ಇದ್ರದ್ದು ಒಂದು 61% ಆಗಿದೆ. ಬೋವಿ ಅಭಿವೃದ್ಧಿ ನಿಗಮ 25%, ಆದಿಜಾಂಬವ 25%. ಈ ರೀತಿ ಕರ್ನಾಟಕದ SCP TSP ಸುಮಾರು 14,730 ಕೋಟಿ ರೂಪಾಯಿ ಹೋದ ಸಲ ನೀವು ಇದಕ್ಕೆ ಹಾಕೊಂಡಿದ್ರಿ. ಅದಕ್ಕೆ ಗ್ಯಾರಂಟಿ ಒಳಗೆ. ಮತ್ತು ಅಧ್ಯಕ್ಷರೇ, ಈ ಸಲ ಈ ಒಂದು ಬಜೆಟ್ನಲ್ಲಿ ಈ ಎಲ್ಲ ಯೋಜನೆಗಳಿಗೆ ಇವತ್ತು ಇರುವಂಥ ಅದರಲ್ಲಿ ಸಹ ಸುಮಾರು 54,000 ಕೋಟಿ ರೂಪಾಯಿ ಇವತ್ತು ನೀವು ಮತ್ತು ಗ್ಯಾರಂಟಿ ಯೋಜನೆ 51,034 ಕೋಟಿ ಇವತ್ತು ಗ್ಯಾರಂಟಿಗಳಿಗೆ ಹಾಕೊಂಡಿದ್ರಿ. ಈ ಗ್ಯಾರಂಟಿಗೆ SCP TSP ಅಭಿವೃದ್ಧಿಗೆ ಏನು ಸಂಬಂಧ ಇದೆ ಅಧ್ಯಕ್ಷರೇ? ಗ್ಯಾರಂಟಿ ಯೋಜನೆಯಲ್ಲಿ ಎಲ್ಲ ಸಮುದಾಯಕ್ಕೆ ಕೊಡ್ತಾ ಇದ್ದೀರಿ. ಸ್ಪೆಸಿಫಿಕ್ ಆಗಿ SCP TSPಗೆ ನೀವು ಕೊಡಬೇಕಾದಂಥದ್ದನ್ನು ಇವತ್ತು ಕೊಡದೆ ಇವತ್ತು ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ದಿನ ಒಂದೊಂದು ಬಜೆಟ್ನಾಗ ಹೇಳೋದೇ ಬೇರೆ. ಇವತ್ತೇ ನೋಡಿ ಏನೋ ಮತ್ತೆ ಎಲೆಕ್ಟ್ರಿಸಿಟಿದು 33 ಪೈಸೆನೋ ಹೈಕ್ 36 ಪೈಸೆ ಇವತ್ತು ಹೈಕ್ ಮಾಡ್ತಾ ಇದ್ದಾರೆ. ವರ್ಷದಿಂದ ವರ್ಷ ಮತ್ತು ಮುಂದಿನ ವರ್ಷ ಎಷ್ಟೋ ಇದೆ. ಮುಂದಿನ ವರ್ಷ ಅಂದರೆ ಈಗಿಂದಲೇ ಸ್ಟಾರ್ಟ್ ಆಯಿತು. ಒಂದು ಕಡೆ ಉಚಿತ ವಿದ್ಯುತ್ ಹತ್ತೀರಿ, 2 ರೂಪಾಯಿ 15 ಪೈಸೆನೇ ಇತ್ತು, ಇವತ್ತು 7 ರೂಪಾಯಿ ಆಗಿದೆ. ಈಗ ಆಸ್ತಿ ನೋಂದಣಿ ಶುಲ್ಕ 600%, ಆಸ್ತಿ ಮಾರ್ಗದರ್ಶನ ಮೌಲ್ಯ 30%, ವಾಹನ ನೋಂದಣಿ ಶುಲ್ಕ 10%, ಆಸ್ಪತ್ರೆ ಸೇವಾ ಶುಲ್ಕ 5%, ಸರ್ಕಾರಿ ಕಾಲೇಜುಗಳ ಶುಲ್ಕಗಳು 10%, ಬೆಂಗಳೂರು ಮೆಟ್ರೋ ದರಗಳು 50%, ಎಲೆಕ್ಟ್ರಿಕಲ್ ವಾಹನ ತೆರಿಗೆ 10%, ವಿದ್ಯುತ್ ದರಗಳು 14.5%, ನೀರಿನ ಸುಂಕ 30%, ಆಸ್ತಿ ತೆರಿಗೆ 25%, ಬೀಜಗಳ ಮೇಲೆ 60%, ಉಳಿದ ಹಾಲಿನ ಬೆಲೆ 15%, ಬಸ್ಗಳ ದರ ನೋಡ್ರಿ ಅಧ್ಯಕ್ಷರೇ, ಅಲ್ಲಿ ಹೆಣ್ಮಕ್ಳಿಗೆ ಫ್ರೀ ಐತ್ರಿ, ಇಲ್ಲಿ ಗಂಡಸರಿಗೆ 15% ಇರ್ತದೆ. ಗಂಡಸರಿಗೆ ಏನು ತಪ್ಪು ಮಾಡ್ಯಾರಿ? ಗಂಡಸರಿಗೆ ಯಾಕೆ ಗಂಟು ಬಿಡ್ತೀರಿ ನೀವು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿರಲ್ಲ. ಇಲ್ಲಕಂದ್ರೆ ತೆಗೆದುಬಿಡ್ರಿ ಯೋಜನೆ. ಮತ್ತು ಇಲ್ಲಿ ಪುರುಷರ ಮೇಲೆ ಹಾಕೋದ್ರಿಂದ ನೀವೇನು ಸಾಧನೆ ಮಾಡೋದಂಗಾಯ್ತು? ಅವೆಲ್ಲ ಸಾರಿಗೆ ಇಂಧನ ಸೇರಿ 34 ಸರ್ಕಾರಿ ಉದ್ಯಮಗಳು ನಷ್ಟ. ಇದ್ಯಾರು ಹೇಳ್ಯಾರ? ನಮ್ಮ ಅರಣ್ಯ ಮಂತ್ರಿಗಳು ವಿಧಾನ ಪರಿಷತ್ನಲ್ಲಿ ನವೀನ್ ಮತ್ತು ಸರ್ವಾಣ ಅವರು ಇದಕ್ಕೆ ಕಾವೇರಿ ನೀರಾವರಿ ನಿಗಮ, ಕರ್ನಾಟಕ ನೀರಾವರಿ ನಿಗಮ, ರಾಯಚೂರು ಪವರ್ ಕಾರ್ಪೊರೇಷನ್ನು, ಸರ್ಕಾರದಲ್ಲಿ ಆಡಳಿತ ಬರುವಂಥ 125 ಸಂಸ್ಥೆಗಳಲ್ಲಿ 34 ಸಂಸ್ಥೆಗಳು ಆರ್ಥಿಕ ಸಂಕಷ್ಟವನ್ನು ಹೊಂದಿವೆ. ಸಾರಿಗೆ ನಿಗಮಗಳಿಗೆ ನಷ್ಟ. ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಾರೆ ನಮ್ಮದು ಲಾಭದಾಗಿದೆ, ನಾವು ಬಹಳಷ್ಟು ದೊಡ್ಡದಾದಂಥ ಅನುಕೂಲ ಆಗಿದೆ, ಈ ಸಬ್ಸಿಡಿ ನಾನು ಯಾವತ್ತು ಅವರೇ ಉತ್ತರ ಅಧ್ಯಕ್ಷರೇ ಯಾವತ್ತು ಲಾಭದಲ್ಲಿದೆ ಅಂತ ಹೇಳಿಲ್ಲ, ಆದಾಯ ಜಾಸ್ತಿ ಆಗಿದೆ ಅಂತ ಹೇಳಿದ್ದೀನಿ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಅವರು ಅಪಪ್ರಚಾರ ಮಾಡ್ತಾ ಇರ್ತಾರೆ. ಬಿಜೆಪಿ ಯಾಕೆ ಮಾಡ್ತಾರೆ? ಯಾರು ಸೋಷಿಯಲ್ ಮೀಡಿಯಾ ಮಾಡ್ತಾರೆ? ಯಾವತ್ತೂ ಹೇಳಿಲ್ಲ ಆದಾಯ ಜಾಸ್ತಿ ಆಗಿದೆ ಅಂತ ಹೇಳಿದ್ದೀನಿ ಅಷ್ಟೇ. ಆದಾಯ ಜಾಸ್ತಿ ಆಗೋದು ಲಾಭಕ್ಕೂ ವ್ಯತ್ಯಾಸ ಇದೆ. 2023-24 ಆರ್ಥಿಕ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ನಿಗಮವು 1,815.82 ಕೋಟಿ ನಷ್ಟ ಅನುಭವಿಸಿದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಂಸ್ಥೆಯು 161.12 ಕೋಟಿ, ವಾಯವ್ಯ ಕರ್ನಾಟಕ ರಸ್ತೆ 3,224.8 ಕೋಟಿ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 2,056.30 ಕೋಟಿ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿವೆ. ಇದರಿಂದ ಕಷ್ಟದಲ್ಲಿರುವ ಸಾರ್ವಜನಿಕ ಉದ್ಯಮಗಳಿಂದ ಜನರಿಗೆ ಸಾಕಷ್ಟು ಅನುಕೂಲವಾಗಿದೆ. ಅದೇ 5 ವರ್ಷ ನೋಡ್ರಿ, ಅದು ಕ್ಯಾರಿ ಫಾರ್ವರ್ಡ್ ಆಗುವುದೇ ಅಲ್ಲ. ಈಗ ಹಿಂದಿಂದೆಲ್ಲ ಸೇರಿಸಿ ಹಿಂದಿನ 7 ಲಕ್ಷ ಕೋಟಿ ರೂಪಾಯಿ ಆಗೈತೆ ಸಾಲ. ಅದನ್ನ ಬಿಡ್ತೀರಿ? ನನ್ನ ಸರ್ಕಾರದಲ್ಲಿ ನಾ ಎಲ್ಲರೂ ಹೇಳಕತ್ತೀನಿ, ನಾ ಏನು ಮುಲಾಜ್ ಇಲ್ಲ ಇಲ್ಲ ಇಲ್ಲ. ಅವರು ಪಾಪ ಅವರು ಸಾರಿಗೆ ಸಚಿವರು ಒಳ್ಳೆಯವರು ಅದಾರ. ಅವರು ಏನು
ಅದಕ್ಕೆ ಈಗ ಈಗ ಅಧ್ಯಕ್ಷರೇ, ಈಗ ನಮ್ಮ ಇವ್ರನ್ನ ರಾಮಲಿಂಗಾರೆಡ್ಡಿ ಅವ್ರನ್ನ ನೀವು ಬಹಳ ಸಜ್ಜನರ ಅಂತ ಹೇಳಿದ್ರಿ. ಅದಕ್ಕನೇ ಧಾರ್ಮಿಕ ದತ್ತಿ ಮಾಡ್ರಿ. ಧಾರ್ಮಿಕ ದತ್ತಿ ಯಾವ್ದವ್ರು ಮುಂದಿನ ಸಲ ಆರಿಸಿ ಬಂದಿಲ್ಲ. ನಿಮ್ದು ಸಂಚ ಐತಿ ನೋಡ್ರಿ, ಇತಿಹಾಸ ನೋಡ್ರಿ. ಧಾರ್ಮಿಕ ದತ್ತಿ ಈಗ ಯಾರು ಮಂತ್ರಿ ಆಗಾರಲ್ಲ, ಗ್ಯಾರಂಟಿ ಮುಂದಿನ ಎಲೆಕ್ಷನ್ ಸೋತಾರ. ಇಲ್ಲೇ ನಮ್ಮ ರುದ್ರಪ್ಪ ನೋಡ್ರಿ, ಈ ಸಲ ಅದನ್ನ ನೀವು ಚೇಂಜ್ ಮಾಡ್ಕೊಡಿ. ನೀವು ಬಜೆಟ್ ಬಗ್ಗೆ ಮಾತಾಡಿ, ಬನ್ನಿ ಅಲ್ಲ. ಈಗ ನಾನು ಬಹಳ ಮುಖ್ಯವಾದಂತ ಈ ಬಜೆಟ್ ಒಂದು ಕನ್ಕ್ಲೂಡ್ ಮಾಡ್ತೀರಾ? ಯಾವ್ದ್ರಿ ಮಿನಿಸ್ಟರ್ ಅವರೇ? ಹೌದು, ಅವ್ರೊಬ್ರು ಆರ್ಸಿ ಬಂದಾರ. ಎಲ್ಲಿ ಹೋದ್ರು ಅವ್ರು? ಜೊಲ್ಲೆ ಮೇಡಮ್ ಅವ್ರು ಇದ್ರು. ಧಾರ್ಮಿಕತೆ ನೀವು ಧಾರ್ಮಿಕತೆ ಇದ್ರಿ. ಯತ್ನಾಳ್ ಅವರೇ? ಯತ್ನಾಳ್ ಅಧ್ಯಕ್ಷರೇ, ಇವತ್ತು ಕನ್ಕ್ಲೂಡ್ ಮಾಡ್ತೀರಾ? ಈ ಬಜೆಟ್ ನಲ್ಲಿ ಕರ್ಕೊಳ್ಳಿ ಬಂದ್ಬಿಟ್ಟರಿ. ಓಕೆ, ಈ ಅತ್ಯಂತ ಇಂಪಾರ್ಟೆಂಟ್ ಪಾಯಿಂಟ್ ಈಗ ಬಂತೇನ. ಮತ್ತೆ ಇಷ್ಟು ತನಕ ಹೇಳಿದೆ ಈ ಸರ್ಕಾರ ಇಷ್ಟೊತ್ತನ ಹೇಳಿದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಬಹಳ ಹೈ ಟೆನ್ಷನ್ ಇದಕ್ಕೆ ಟೈಮ್ ಬಾಂಬ್. ಅಲ್ಪಸಂಖ್ಯಾತರು ಏನಾಗೈತೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಧ್ಯಕ್ಷರೇ, ದಲಿತರಿಗೆ ಯಾವುದೂ ಹೊಸ ಯೋಜನೆ ಇಲ್ಲ. ಅವರಿಗೆ ಹೊಸ ಶಾಲೆಗಳು, ಹಾಸ್ಟೆಲ್ಗಳು ಇಲ್ಲ. ಆದ್ರೆ ನೋಡ್ರಿ ಅಧ್ಯಕ್ಷರೇ, ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟ್ನಲ್ಲಿ 9 ಪೇಜ್ ಅಲ್ಪಸಂಖ್ಯಾತ, SC ಟೋಟಲ್ ಪೇಜ್ ಎಷ್ಟಿದೆ? ಚರ್ಚೆ ಇಲ್ಲ. ಟೋಟಲ್ ಪೇಜ್ ಎಷ್ಟಿದೆ? ನೀರಾವರಿ ಬಗ್ಗೆ ಚರ್ಚೆ ಇಲ್ಲ, ಕೃಷಿ ಬಗ್ಗೆ ಚರ್ಚೆ ಇಲ್ಲ. ಆದರೆ ಅಧ್ಯಕ್ಷರೇ, ಇವತ್ತು ಏನು ಒಟ್ಟು ಇವತ್ತ ಯಾವ ರೀತಿ ಇವತ್ತು ಅವರು ಶಿಕ್ಷಣ ಇಲಾಖೆಯಲ್ಲಿ ಆಯ್ದ 100 ಉರ್ದು ಮಾಧ್ಯಮ ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವುದು. ಅಧ್ಯಕ್ಷರೇ, ನಮ್ಮ ಕರ್ನಾಟಕ ಈ ಏನಂತಾರಲ್ರಿ, ಕನ್ನಡ ಅಭಿಮಾನಿ ಹೋರಾಟಗಾರರು ಎಲ್ಲಿ ಚಾದರ ಹೊಚ್ಕೊಂಡು ಮಕ್ಕೊಂಡ್ರ ಗೊತ್ತಿಲ್ಲ. ಒಂದು ಹಿಂದಿ ಬೋರ್ಡ್ ಎಲ್ಲಾದ್ರೂ ಬರೆದ್ರೆ ಅದನ್ನ ಹೋಗಿ ಅಳಗಿಸುವಂಥ ಕೆಲಸ ಮಾಡ್ತಾರೆ. ಇವತ್ತು 100 ಉರ್ದು ಶಾಲೆ, ಉರ್ದುದಿಂದ ಏನಾಗೋದಿದೆ ನಮ್ಮ ರಾಜ್ಯಕ್ಕೆ? ಒಂದೇ ಸಬ್ಜೆಕ್ಟ್ ಇರಲಿ, ಕನ್ನಡ ಕಲಿಯಬೇಕಲ್ರಿ ಅವರು ಕನ್ನಡ ಕಲಿಲಾರ್ದೇ ಅವ್ರಿಗೆ 100 ಕೋಟಿ ರೂಪಾಯಿ. ಅಲ್ಲಿಂದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಶಾಲೆ 62, ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲನಿಗೆ 1,000 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ. ಆದರೆ ದಲಿತರದು ಹೋದ ವರ್ಷದ 522 ಕೋಟಿ. ಅದರಾಗ ಅದು ಮುಂದುವರೆದ ಕಾಮಗಾರಿ 222 ಕೋಟಿ ಕೊಡ್ತಿರು. 42,000 ಕೋಟಿ ರೂಪಾಯಿ ಬಜೆಟ್ ಇರುವಂಥ ಕೇವಲ 500 ಕೋಟಿ ರೂಪಾಯಿದು ನೀವು ಪೂರ್ಣ ಮಾಡಲಿಕ್ಕೆ 1 ವರ್ಷನಾಗ ಆಗಿಲ್ಲ. ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನ್ರಿ? ಧಾರ್ಮಿಕ ಶಿಕ್ಷಣ ಅವ್ರೇನಾದರೂ ಅಲ್ಲಿ ವಿಜ್ಞಾನ, ಗಣಿತ ಏನಾದರೂ ಕಲಿಸ್ತಾರ? ಅಲ್ಲಿ ಕಲಿಸೋದೇನು? ಧರ್ಮದ್ದು, ಭಾರತದ ವಿರುದ್ಧ ಶರಿಯತ್ ಕಾನೂನು. ನೀವು ಪದೇ ಪದೇ ಆಕ್ಷೇಪ ವಿರುದ್ಧ ಅಂದ್ರೆ ಏನು? ಮದ್ರಸಾಗ ವಿರೋಧಿ ಚಟುವಟಿಕೆಗಳು ನಡೀತಾವೆ. ನೀವು ಹಿರಿಯರಿದ್ದೀರಿ, ನಾವು ಮರ್ಯಾದೆ ಕೊಡ್ತಾ ಇದ್ರೆ ನಿಮ್ಗೆ ಈ ತರ ಇದು ಮಾನವೀಯತೆ ಇರಬೇಕು, ಮಾನವೀಯತೆ ಇರಬೇಕು.
ಈ ದೇಶದ ದೇಶದ್ರೋಹಿಗೆ ಯಾಕೆ ಮಾತಾಡೋಕೆ ಮಾಡ್ಕೊಡ್ತೀರಾ? ಈ ದೇಶದ್ರೋಹಿಗೆ ಯಾಕೆ ಮಾತಾಡೋಕೆ ಅವಕಾಶ ಮಾಡ್ಕೊಡ್ತೀರಾ? ಅಧ್ಯಕ್ಷರೇ, ಈ ದೇಶದ್ರೋಹಿಗೆ ಮಾತನಾಡೋಕೆ ಅವಕಾಶ ಯಾಕೆ ಮಾಡ್ಕೊಡ್ತೀರಿ? ಇಲ್ಲಿ ಸಮಾಜ ಅಧ್ಯಕ್ಷ ಅಲ್ಲ, ನೀವು ಸ್ನೇಹಿತರು ರೇಣುಕಾಚಾರ್ಯರವರು ಅಲ್ಲ, ಫೋಟೋ ಬಿಡುಗಡೆ ಒಂದ್ ಕಡೆ ಎಲ್ಲಿ ಬಿರಿಯಾನಿ ತಿಂತಿದ್ರು ಅಂತ ಈ ದೇಶದ್ರೋಹಿ ಕೆಲಸ ಇದು ಬಿಡುಗಡೆ ಮಾಡವ್ರೆ. ಬಿರಿಯಾನಿ ತಿನ್ಬೇಕಾಗಿತ್ತು. ಈಗ ಮಾತುಗಳು ವಾಪಸ್ ತಗೋಬೇಕು. ಕನ್ನಡ ಇವ್ರು ಏನಾದ್ರು ಏನ್ ಆಧಾರ ಐತೆ? ಕರ್ತದಿಂದ ಇದು ಹೇಳಿ ಕೇಳಿ. ಈ ಬ್ರಿಟಿಷರ್ ಮಾಡೋದಕ್ಕೆ ದಾರಿ ತಪ್ಪಕ್ಕೆ ಗೂಬೆ ಕೂರ್ಗೆ ಬಂದು ಭಾಷಣ ಮಾಡ್ತಾರದು ಸುಳ್ಳು ದಾರಿ ಗೂಬೆ ಕೂರ್ಗಲ್ಲಿ ಬಂದು ಭಾಷಣ ಮಾಡ್ತಾ ಇದ್ದಾರೆ. ದೇಶದ್ರೋಹಿ ನಾಡು ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡ್ ಮಾಡ್ಬೇಕು. ತಾವು ಇಲ್ಲಿ ದೇಶ ಒಡೆಯಕ್ಕೋಸ್ಕರ ಈ ವೇದಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಶಾಲೆ ಕಾಲೇಜುಗಳ ಮಹಿಳಾ ಅಧ್ಯಕ್ಷರೇ ತೆಗಿಬೇಕು. ರಕ್ಷಣೆ ದಯವಿಟ್ಟು ತಾವು ಮಾನ್ಯ ಅಧ್ಯಕ್ಷರೇ ಮಾತನ್ನು ಕಡತದಿಂದ ತೆಗಿಬೇಕು. ಸಮಾಜ ದೇಶದ ಬಗ್ಗೆ ತೆಗಿಬೇಕು. 1.5 ಗಂಟೆ ಸಾಕು. ಯತ್ನಾಳವ್ರೆ ಬೆಂಕಿ ಹಚ್ಚಿ ಹೋಗ್ತೀರೇನ್ರಿ? ನಿಮ್ಮ ರಾಜಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿ ಹೋಗ್ತೀರಾ? ಯಾವ ಕಾಂಪಿಟೇಷನ್ ಮಾಡ್ತಾ ಇದ್ರಿ ನೀವು? ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ತಾವು ಕರ್ತವ್ಯದಿಂದ ಇದು ತೆಗಿಬೇಕು. ಯತ್ನಾಳ್ ಮೇಲೆ ನೀವು ಆಕ್ಷನ್ ತಗೋಬೇಕು, ಕ್ಷಮೆ ಕೇಳಬೇಕು. ಅಷ್ಟು ಯತ್ನಾಳು ಏನ್ ಬಾಯಿ ಬಂದಂಗೆ ಸಮಾಜ ಒಡೆಯೋದಕ್ಕೆ ಇಲ್ಲಿ ಮಾತನಾಡ್ತಕ್ಕಂಥದ್ದು, ಎಲ್ಲರೂ ದಾರಿ ತಪ್ಪಿಸೋದು, ಸಮಾಜ ರಾಜಕಾರಣಕ್ಕೋಸ್ಕರ ಹೊಡಿತೀರ. ಹಿಂದೂ ಮುಸಲ್ಮಾನ್ ನೀವು ಈ ವೇದಿಕೆ ಎಲ್ಲರೂ ಒಗ್ಗೂಡ್ಸಕ್ಕಿರೋದು, ರಾಜ್ಯ ಮುಂದೆ ತಗೊಂಡೋಗಕ್ಕಿರೋದು. ಯತ್ನಾಳ್ ರಾಜಕಾರಣಿಗಳ ಇಲ್ಲಿ ದ್ವೇಷದ ರಾಜಕಾರಣ, ವಿಷದ ರಾಜಕಾರಣಕ್ಕೋಸ್ಕರ ಅಲ್ಲ ಈ ವೇದಿಕೆ. ಎಲ್ಲ ಟಿಪ್ಪು ಸುಲ್ತಾನ್ ಅರೆ ಬೆಂಕಿ ಹಚ್ಚೋರು ನೀವು ಅಧ್ಯಕ್ಷರೇ. ಅಲ್ಲ, ಬೆಂಕಿ ಹಚ್ಕೊಂಡು ಇಲ್ಲಿ ಸುಳ್ಳು ಇರ್ತಕ್ಕಂಥ ಕೆಲಸ ಮಾಡ್ತಾರೆ. ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದ್ದಾರೆ. ಈ ವೇದಿಕೆಯನ್ನು ಯಾರಿಗೋಸ್ಕರ ಬೆಳೆಸ್ತಾ ಇದ್ದಾರೆ ಇವರು? ಜೈನ ಸಮುದಾಯಕ್ಕೆಲ್ಲ, ಸಿಖ್ ಸಮುದಾಯಕ್ಕೆ ಸಸ್ಪೆಂಡ್ ಮಾಡಿ ಅವ್ರಿಗೆ. ಇವತ್ತು ಎಲ್ಲ ಸಮುದಾಯದ ಆಶೀರ್ವಾದದಿಂದ ನಾವು 2 ಕೋಟಿ, ಬೌದ್ಧರಿಗೆ 1 ಕೋಟಿ. ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮ ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸಮುದಾಯ ಒಡೆಯೋ ಯಾವ ಮಾತು ಕೂಡ ಆಗ್ಬಾರ್ದು. ಹಿಂದೂ ಮುಸ್ಲಿಂ ಎಲ್ಲರೂ ನಮಗೂ ಓಟ್ ಹಾಕಿದ್ದಾರೆ. ಎಲ್ಲ ಸಮುದಾಯ ಆಶೀರ್ವಾದ ಪಡ್ಕೊಂಡು ನಾವು ಇಲ್ಲಿ ಬಂದಿರ್ತಕ್ಕಂಥದ್ದು ಹಿಂದೂಗಳು ಓಟು ಕೂಡ ಪಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಎಲ್ಲ ಜಾತಿ ಓಟ್ ಪಡ್ಕೊಂಡು ಬಂದಿದ್ದೇವೆ. ಈ ಪಾಟೀಲ್ ಯತ್ನಾಳ್ ಸಮಾಜ ಒಡೆಯುವ
ಘಾತಕ ಈ ಕೆಲಸ ಬಜೆಟ್ ಇಲ್ಲಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಸುಳ್ಳು ಹೇಳ್ತಕ್ಕಂತ, ಪ್ರಚೋದನೆ ಮಾಡ್ತಕ್ಕಂತ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಮುಕ್ತವಾದಂತ ಅವಕಾಶ ಕೊಟ್ರೆ ಈ ಸಮಾಜಕ್ಕೆ ಬೆಂಕಿ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರ, ತಾವು ಇವ್ರು ಆಡಿರ್ತಕ್ಕಂಥ ಮಾತನ್ನು ಕರ್ತವ್ಯದಿಂದ ತೆಗಿಬೇಕು. ಇವರು ಕ್ಷಮೆ ಕೇಳಬೇಕು. ಆಯ್ತು, ಕ್ಷಮೆ ಕೇಳಬೇಕು. ಇವರು 1.5 ಗಂಟೆಯಿಂದ ಮಾತಾಡಿದ್ದಾರೆ, ಕ್ಷಮೆ ಕೇಳಬೇಕು ಅವರು. ನಿನ್ನೆ ನಾವು ಮಾತಾಡುವಾಗ ಅರ್ಧ ಗಂಟೆ ಎದ್ದು ನಿಂತ್ಕೊಂಡಿರುವ ಅವರು ನಮಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ರ? ನಾವು ಯಾವ್ದಾದ್ರು ಪ್ರಚೋದನೆಕಾರಿಯಾಗಿ ಮಾತಾಡಿದ್ವಾ? ಏನಿದು ಮಾತಾಡಿದ್ರೆ ಸುಮ್ಮನೆ ಆಗೋದಿಲ್ಲ. ಅವ್ರಿಗೆ ಕೂರಿಸ್ಬೇಕು. ಅವ್ರು ಮಾತಾಡಿರ್ತಕ್ಕಂಥ ಎಲ್ಲ ಮಾತುಗಳನ್ನು ಕರ್ತವ್ಯದಿಂದ ತೆಗಿಬೇಕು. ಕ್ಷಮೆ ಕೇಳಬೇಕು. ಮುಗಿಸಿ ಕಂಟ್ರೋಲ್ ಮಾಡಿ. ಸಿದ್ದರಾಮಯ್ಯ ಅವರ ಈ ಬಜೆಟ್ ಒಂದ್ ಜಾತಿ ಕೊಡ್ತಾರೆ, ಕುರಿ ಸಾಕರು ಎಲ್ಲಾ ಜಾತಿಯವರು ಸಾಕ್ತಾ ಇದ್ದಾರೆ ಕರ್ನಾಟಕದ. ಓಕೆ, ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ಈಗ ಆಸಿಫ್ ಒಂದ್ ಸೆಕೆಂಡ್ ನಮ್ಮ ಹೇಳ್ತಾರೆ ಅವ್ರು ಜನತಾದಳದಾಗಿದ್ರು, ಆ ಜನತಾದಳದಾಗ ಟಿಪ್ಪು ಸುಲ್ತಾನ್ ಜಯಂತಿನೂ ಮಾಡ್ಯಾರ. ಈಗ 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 ನೋಡಿ, ರಾಣಾ ಪ್ರತಾಪ್ ಸಾಕು ಗೊತ್ತು, ನಿಮ್ಮ ರಾಜಕಾರಣ ಗೊತ್ತು. ಈಗ ಮಿನಿಸ್ಟರ್ಸ್ ಇಲ್ಲಿ ಕೇಳಿ, ನೀವು ಇಲ್ಲಿ ಕೇಳಿ. ಬೇರೆಯವ್ರು ಮಾತಾಡ್ಬೇಕಾ? ಎಂ.ಬಿ. ಪಟೇಲ್, ಬೇರೆಯವ್ರು ಮಾತಾಡ್ಬೇಕಾ ಬೇಡವಾ? ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕಾ ಬೇಡವಾ? ಬಿಲ್ ಅದನ್ನ ಆಯ್ತು, ಸ್ಪೀಕರ್. ಓಕೆ, ನಾನೀಗ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ಆಸಿಫ್, ಓಕೆ ಆಸಿಫ್, ಸಿಟ್ ಡೌನ್. ಆಸಿಫ್ ಸರ್, ಸಿಟ್ ಡೌನ್. ನೀವು ಮಾತಾಡಲಾಗ್ತದ? ಆಯ್ತು, ಯಾವುದೇ ಶಿಕ್ಷೆಗೂ ನೋಡಿ. ಈಗ ಆಯ್ತು, ತೆಗಿಬಾರ್ದು. ತಾವು ಮಾತಾಡಿದ್ರಿ, ಈಗ ಮತ್ತೆ ಮತ್ತೆ ಯಾಕೆ ಮಾತಾಡ್ತೀರಿ? ಈಗ ನಾನು ಹೇಳ್ತ ಕೇಳಿ, ಬಜೆಟ್ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಪ್ಲೀಸ್ ಆಸಿಫ್ ಕೂತ್ಕೊ. ಆಯ್ತು ಆಯ್ತು, ಮತ್ತೆ ಮಾತಾಡಿ. ಶ್ರೀನಿವಾಸ್ ಕೂತ್ಕೊಳ್ಳಿ. ರೆಡಿ ಪ್ಲೀಸ್. ಆಯ್ತು, ಬೇರೆ ನೋಡಿ, ಜನಾಂಗದ ಬಗ್ಗೆ ಆಯ್ತು, ನಾನು ಮಾತಾಡ್ತೇನೆ. ನಾನು ನಾನು ಮಾತಾಡ್ತೀನಲ್ಲ. ನ್ಯೂಸ್ ಸ್ಪೀಕರ್ ಇದ್ದಾಗ ಆಯ್ತು, ಐ ನೋ ದಟ್. ಈಗ ನಾನು ಹೇಳಿ ಕೇಳಿ, ಬಜೆಟ್ ಬಗ್ಗೆ ಡಿಸ್ಕಷನ್ ಇವತ್ತು ನಡೀತಾ ಇದೆ. ಓಕೆ, ರೆಡ್ಡಿ ಅವರೇ, ಓಕೆ ಅಧ್ಯಕ್ಷರೇ ಒಂದ್ ನಿಮಿಷ, ಒಂದ್ ಸೆಕೆಂಡ್. ಅದಕ್ಕೆ ದಯವಿಟ್ಟು ಆಯ್ತು, ನಾನು ಹೇಳ್ತೇನೆ, ನಮ್ಗೆ ಗೊತ್ತಿದೆ ತೆಗಿಸ್ಬೇಕಂತ. ಕೂತ್ಕೊಳ್ಳಿ. ಈಗ ಆಯ್ತು, ರೇವಣ್ಣ ಅವರೇ, ಈಗ ನಾನು ಎಲ್ಲ ಸದಸ್ಯರಿಗೆ ಹೇಳೋದಿಷ್ಟೇ, ಬಜೆಟ್ ಬಗ್ಗೆ ನಾವು ಮಾತಾಡ್ತೇವೆ. ಬಜೆಟ್ ನಲ್ಲಿ ಹೆಚ್ಚು ಕಮ್ಮಿ ಆ ಕಡೆ ಅದು ನಮ್ಮ ಎಲ್ಲರ ಉದ್ದೇಶ ಏನು? ವಿಶ್ವಾಸ ಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠ ಭಾರತ, ಅದು ನಮ್ಮೆಲ್ಲರೂ ಮುಖ್ಯ ಗುರಿ ಇವತ್ತು ಆಗ್ಬೇಕಾಗ್ತದೆ. ಸೊ ನಮ್ಮ ಸಮಾಜದಲ್ಲಿ ನಾವು ವಿಶ್ವಾಸ ಆಯ್ತು, ಭೂಮಿಗೆ ಹಣ ಕೊಡು, ಆಯ್ತು, ಅದ್ರ ಬಗ್ಗೆ ಉತ್ತರ ಕೊಡ್ತಾರಲ್ಲ ಮುಖ್ಯಮಂತ್ರಿ, ಉತ್ತರ ಕೊಡ್ತಾರಲ್ಲ. ಆಯ್ತು, ಉತ್ತರ ಕೊಡ್ತಾರೆ, ಅದ್ರ ಬಗ್ಗೆ ಮುಖ್ಯ ಉತ್ತರ ಕೊಡ್ತಾರೆ. ಕೂತ್ಕೊಳ್ಳಿ. ಈಗ ತಾಲಿಬಾನಿ ಆಯ್ತು ರೆಡ್ಡಿ ಅವರೇ, ವೈ ಯು ವಾಂಟ್ ಟು ಆನ್ಸರ್ ನೌ ಅಂಡ್ ದೆನ್? ಯಾಕೆ ಉತ್ತರ ಕೊಡ್ಬೇಕೀಗ? ಭಾರತ ಸರ್ಕಾರ ಆಯ್ತು, ಗೊತ್ತಿದೆ, ತಾಲಿಬಾನಿ ಅದೀಗ ಚರ್ಚೆ ಬೇಡ. ಅದು ಹೇಳಿದ್ರಲ್ಲ ನೀವು, ಮತ್ತೆ ಯಾಕೆ ನೀವು ಹೇಳ್ತೀರಿ? ಯು ಆಲ್ರೆಡಿ ಟೋಲ್ಡ್. ಒಮ್ಮೆ ಕೂತ್ಕೊಳ್ಳಿ, ಸುಮ್ಮನೆ ಅವ್ರು ಮಾತಾಡೋದು, ನಿಮ್ಮ ಮನೆಯಲ್ಲಿ ಮಾತಾಡೋದಾಗ್ತದ? ಹೇಳ್ತಾ ಇರೋದು ರಾಯರೆಡ್ಡಿ ಅವರೇ, ಮೋದಿ ಅವರೇ ರಾಯರೆಡ್ಡಿ ಅವರೇ ಕೂತ್ಕೊಳ್ಳಿ. ವಾಟ್ ನಮ್ಗೆ ಗೊತ್ತಾಯ್ತು. ಐ ನೋ ಎವ್ರಿವನ್ಸ್ ಪಾಯಿಂಟ್, ಸೇಮ್ ಪಾಯಿಂಟ್. ಸರ್ಕಾರ 200 ಐ ನೋ ದಟ್. ತಾಲಿಬಾನ್ಗೆ ಬಜೆಟ್ ಆಯ್ತು, ಕೇಂದ್ರ ಸರ್ಕಾರ ಯಾವ್ದು ಹೇಳಿದ್ರೆ ಈಗ ಒಂದ್ ಸೆಕೆಂಡ್ ತಾಲಿಬಾನ್ಗೆ. ಅಜಯ್ ವೇಟ್ ನೋಡಿ. ಆದ ಕಾರಣ ನಾವು ಜನಪ್ರತಿನಿಧಿ ಮಾತ್ರ ಎಲ್ಲರಿಗೂ ಕೂಡ ಮಾದರಿ ಆಗ್ಬೇಕು. ನಾವು ಸಮಾಜನ ಕಟ್ಟಲಿಕ್ಕೆ ಏನೆಲ್ಲ ಸಹಕಾರ ಮಾಡಬೇಕಾ, ಎಲ್ಲ ವ್ಯವಸ್ಥೆ ಮಾಡಬೇಕಾಗ್ತದೆ. ಸಮಾಜನ ಬಿಗಡಾಯಿಸಲಿಕ್ಕೆ ಒಬ್ಬನಿಗೆ ಮಾಡಬಹುದು, ಸಮಾಜನ ಕಟ್ಟಬೇಕಾದಷ್ಟು ಕಷ್ಟ ಇದೆ. ಆದ್ರೆ ಸಣ್ಣ ಪುಟ್ಟ ವಿಚಾರ ನಾವು ಬೇರೆ ಬೇರೆ ವಿಚಾರ ತೆಕ್ಕೊಂಡು ಹೋಗಿಕೊಂಡು ಇದರಲ್ಲಿ ಏನಾಗ್ತದೆ, ಒಂದು ಎಲ್ಲಿ ಕೂಡ ಬರಬಾರ್ದು.
ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಯಾವುದೆಲ್ಲ ಈ ಒಂದು ಕಡತೆಯಿಂದ ಯಾವುದೆಲ್ಲ ಅಸಂಬದ್ಧವಾದ ಮತ್ತು ಕೆಲವೊಂದಿಗೆ ಅದು ನೋವುಂಟು ಮಾಡುವಂತಹ ಕೆಲವೊಂದು ಮಾಡುವಂತಹ ಎಲ್ಲ ಕಡತವನ್ನು ಹಿಂದೆ ನಾನು ನೋಡಿ ಅದು ಮಾಡ್ತೇನೆ. ಆಯ್ತು, ಯಾಕೆ ಮಾತಾಡ್ಬೇಕು? ಆಯ್ತು, ಸ್ವಲ್ಪ ಸೀನಿಯರ್ ಲೀಡರ್ ಇದ್ದೀರಾ ನೀವು, ಸೀನಿಯರ್ ಲೀಡರ್ ಇದ್ದೀರಾ, ಮಾತಾಡ್ತಾ ಇದ್ದಾರೆ, ಕೂತ್ಕೊಂಡು ಕೇಳಿ ಆಮೇಲೆ ಮಾತಾಡಿ, ಮಾಡ್ಬೇಡಿ ನೀವು. ಅಧ್ಯಕ್ಷರೇ ಆಯ್ತು, ಮಾತಾಡ್ತಿಲ್ಲ ಅಧ್ಯಕ್ಷ ಆದಷ್ಟು ಸಾಕು, ದಯವಿಟ್ಟು ಅಧ್ಯಕ್ಷರೇ ಶೋಲಿಂಗ್ ಅವ್ರೆ ರಿಸರ್ವ್ ಅಧ್ಯಕ್ಷರೇ ಏನ್ ಚೀಟಿ ಬಂತ? ಅರವಿಂದ ಅಧ್ಯಕ್ಷರೇ, ಗೃಹ ಮಂತ್ರಿಗಳು ಬಂದಿಲ್ಲ, ಮಾತಾಡಿದ್ರೆ ಈಗ ಒಂದು ವಿಷಯವನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಕರ್ನಾಟಕದ ರಾಜಕೀಯ ಇವತ್ತು ಬಹಳ ಕೆಟ್ಟ ಈಗ ನೋಡಿ ಇದೆ. ಈಗ ಸಮೃದ್ಧಿ ಮಂಜುನಾಥ್ ಮತ್ತೆ ರಾಜೇಗೌಡರು, ಜನಪ್ರತಿನಿಧಿ ಹರೀಶ್ ಮತ್ತೆ ಧರ್ಮಸಿಂಗ್ ಸಚಿವರನ್ನ ಬರ್ತೇನೆ ಜನಪ್ರತಿನಿಧಿ ಅಧ್ಯಕ್ಷ ನೋಡಿ, ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡ ನಾಡು ಸುಸಂಸ್ಕೃತ ಒಂದು ಅತ್ಯಂತ ಮುಂದುವರೆದ ರಾಜ್ಯ. ಆದರೆ ಮುಗಿಸಿರಲ್ಲ ನೀವು ಸುಸಂಸ್ಕೃತ ಆಗುವಾಗ ಅದನ್ನು ಒಪ್ಪಬೇಕು, ನೀವಿಲ್ಲ ಅಂತ ನಾವು ಆಗ್ತದ? ಇವತ್ತೊಬ್ಬರು ಸಚಿವರ ಮೇಲೆ, ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಸಬ್ಜೆಕ್ಟ್ ಈಗ ಈ ಹನಿ ಸಮೃದ್ಧಿ ಮಂಜುನಾಥ್ ಮಾತಾಡಿ ಮಾತಾಡಿ ಯಾವ ಸಬ್ಜೆಕ್ಟ್ ಎಲ್ಲಿ ಮಾತಾಡಿ ಏನಂತ ಇಲ್ಲ ಸಮಸ್ಯೆ ಮಾತಾಡಿ. ನಾನು ಆಗ್ರಹ ಮಾಡ್ತೀನಿ, ಆಯ್ತು, ಈಗ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಈ ಸಮೃದ್ಧಿ ಮಂಜುನಾಥ್ ಟೈಮ್ ಇಲ್ಲ, ನೀವು ಮಾತಾಡಿ, ಸಂಸ್ಕೃತಿ ಕಾಯ್ಬೇಡಿ, ಪಾಲಿಟಿಕ್ಸ್ ಅಲ್ಲಿ ಮಾತಾಡಿ, ಮಾತಾಡಿ ಕಲೀರಿ. ಜನಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು, ಜನಪ್ರತಿನಿಧಿಗಳನ್ನ ಏನ್ ಸಬ್ಜೆಕ್ಟ್ ಒಂದ್ ರೀತಿ ಅವರ ಈಗ ಬಜೆಟ್ ಅಲ್ಲಿ ಆಗ್ತದೆ. ನಮ್ಮ ರಾಜ್ಯ ವಿನಂತಿ ಮಾಡ್ಕೊತೀನಿ, 724 ರಾಜನ ಏನ್ ಹೇಳ್ತಾರೆ ನೋಡುವ. ರೇ ಅಧ್ಯಕ್ಷರೇ, ಬ್ಲಾಕ್ ಮೇಲ್ ಇದೆ ಪಾರ್ಲಿಮೆಂಟರಿ ವರ್ಡ್. ಆಯ್ತು, ನೀವು ಮಾತು ಏನ್ ಮಾಡ್ಬೇಕಿಲ್ಲಿ ನಿಮಗಲ್ಲ ಅಧ್ಯಕ್ಷರೇ, ಮತ್ತೆ ನಾಳೆ ತಗೊಳ್ಳೋ ಚರ್ಚೆ. ಒಂದೇ ನಿಮಿಷ ಅಲ್ಲ, ಒಂದೇ ನಿಮಿಷ ಬಹಳ ಗುರುತ. ಆಸೇಫ್ ಒಂದ್ ನಿಮಿಷ ರಾಯರೆಡ್ಡಿ ಅವರೇ, ಒಂದೇ ನಿಮಿಷ ಅಧ್ಯಕ್ಷ ಒಂದೇ ನಿಮಿಷ. ರಾಯರೆಡ್ಡಿ ಅವರೇ, ಆಯ್ತು, ರಾಯರೆಡ್ಡಿ ಅವರೇ ಬಿಟ್ಟು ಆಯ್ತು. ನಾ ಸುಳೆ ಮಗನೇ ಅಂತೀನಿ, ಒಪ್ತೀರಾ ಅಂದೆ? ಆಯ್ತು, ಸಾರಿ, ಐ ಆಮ್ ಸಾರಿ ಟು ಸೇ ದಿಸ್. ಆಯ್ತು, ಕೂತ್ಕೊಳ್ಳಿ ಈಗ. ಏನ್ರಿ ಇದೆಲ್ಲ? ಆಯ್ತು, ಕೂತ್ಕೊಳ್ಳಿ ಮಾರ್ರೆ. ಅಲ್ಲ, ಅದು ನಾನು ತೆಗಿತೇನೆ, ಕಡ್ತೇನೆ, ನಾನು ತೆಗಿಸ್ತೇನೆ ಹೇಳ್ತೇನೆ. ಆಲ್ರೆಡಿ ಟೋಲ್ ನಿಮ್ಗೆ ಕೇಳೋದಿಲ್ಲ, ನಾವೇನ್ ಮಾಡ್ಬೇಕು? ನಿಮ್ಗೆ ಕಿವಿ ಕೇಳಿದ್ರೆ ಬೊಬ್ಬೆಕ್ಕುವಾಗ ಅದು ನಾವು ನೋಡ್ತೇವೆ. ಅದನ್ನು ನಿಮ್ಮನ್ನು ಕರೆಸಿ ಕೂತ್ಕೊಂಡು ಓದಿಸ್ತೇನೆ. ಕೂತ್ಕೊಳ್ಳಿ ಈಗ, ಕೂತ್ಕೊಳ್ಳಿ. ಆಯ್ತು, ಈಗ ಲೇಟ್ ಆಯ್ತು, ಶಬ್ದ ಯಾರಿಗೆ ಉಪಯೋಗ ಮಾಡಿದ್ರು? ನಿಮ್ಮಷ್ಟು ಒಳ್ಳೆಯವರು ಯಾರಿಲ್ಲ, ನಿಮ್ಮಷ್ಟು ಬುದ್ಧಿವಂತರು ಯಾರಿಲ್ಲ. ಎಲ್ಲ ಕರೆಗ ಕೂತ್ಕೊಳ್ಳಿ ಪ್ಲೀಸ್. ಆಯ್ತು, ಪ್ಲೀಸ್ ಕೂತ್ಕೊಳ್ಳಿ. ಬಳಸಬಾರದು ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ಎಂದು ನಾಳೆ ಮಾತಾಡೋದು. ಸನ್ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥದ್ದು ಅಥವಾ ವಾಸ್ತವಾಂಶವನ್ನು ತಿಳಿಸತಕ್ಕಂಥ ಚರ್ಚೆ ಬೇಡ. ನನ್ನ ಹೆಸರು ಅವರೇ ಹೇಳಿ, ಚರ್ಚೆ ಮಾಡಬೇಡಿ. ಹೇಳಿ 224 ಜನ ಸಂಬಂಧಪಟ್ಟಿದ್ದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಹೇಳಿ? ವಿಷಯ ಸಲುವಾಗಿ ತಮ್ಮ ಆಯ್ತು ಮಾತಾಡ್ಲಿ. ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು. ನೋಡಿ ಯತ್ನಾಳ್ ಅವರೇ, ಅನಗತ್ಯವಾಗಿ ಮಾತಾಡಬೇಡಿ. ಅವ್ರೇನು ಉತ್ತರ ಕೊಡ್ತಾರೆ ನೋಡುವ. ನೀವು ಮಾತಾಡಿ ಕೂತ್ಕೊಳ್ಳಿ. ಆಯ್ತು, ರಾಜಣ್ಣ ಅವರ ಮೇಲೆ ಆಯ್ತು, ಮತ್ತೊಬ್ಬರ ಮೇಲೆ ಆಯ್ತು. ಅದಕ್ಕೆ ಅವ್ರೀಗ ರಾಜ ಮಾತಾಡಿ. ಆಯ್ತು, ಯತ್ನಾಳ್ ಅವರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಯತ್ನಾಳ್ ಅವರು ಸಹಕಾರ ಸಚಿವರು ರಾಜಣ್ಣ ಅವರು ಅಂತೇಳಿ ಪ್ರಸ್ತಾಪ ಮಾಡಿದ್ರಿಂದ ನಾನು
ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು CD ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ. ಇದರಲ್ಲಿ 2 ಫ್ಯಾಕ್ಟರಿ ನಿಮ್ದೊಂದಿದೆ, ಇನ್ನೊಂದಿದೆಯಾ? ನಿಮ್ದು ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು. ಅದೇನೇ ಇಲ್ಲಿ ಅಧ್ಯಕ್ಷರೇ, ಬಹಳ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ. ತುಮಕೂರಿನ 2 ಪ್ರಭಾವಿ ಸಚಿವರು ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದು ಹಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ. ತುಮಕೂರಿನಲ್ಲಿರೋರು ನಾನೊಬ್ಬ ಇದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ, ನಮ್ಮಿಬ್ರೇ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೀನಿ. ಈ CD ಮಾಡ್ತಕ್ಕಂಥದ್ದು, ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ, ನನಗಿರೋ ಮಾಹಿತಿ ಅಂತ 48 ಜನಗಳಿದ್ದಾರೆ, ಒಬ್ರು ಇಬ್ರು ಇಲ್ಲ. ಅಂದ್ರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತ ಅಲ್ಲ, ಅವರು ಇದ್ದಾರೆ. ಆದ್ರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು, ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ, ಆ ಪ್ರಶ್ನೆ ಬೇರೆ. ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ, ಇದು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು ಹನಿ ಟ್ರ್ಯಾಪ್ನ ಪೆನ್ ಡ್ರೈವ್ಗಳು ಕೂಡ ಇದಾವೆ. ಆ ಒಂದು ದೃಷ್ಟಿನಲ್ಲಿ ನನ್ನ ಮೇಲೆ ಆರೋಪ ಏನಿದೆ, ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ. ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ. ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ, ಇವೆಲ್ಲವೂ ಕೂಡ ಹೊರಗಡೆ ಬರಲಿ, ಜನಗಳಿಗೆ ಗೊತ್ತಾಗಲಿ. ಆಕ್ಟರ್ಸ್ಗಳು ಯಾರ್ಯಾರು, ಇವೆಲ್ಲ ಗೊತ್ತಾದ್ರೆ ಆಚೆ ಕಡೆನೂ ಸ್ವಾಗತಿಸ್ತಾರೆ. ನಿಮ್ಮಲ್ಲಿ ರವಿ 48 ಜನರದು ಪೆನ್ ಡ್ರೈವ್ಗಳು ಇದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ. ಅದರಿಂದ ಇದೊಂದು ಪಿಡುಗು. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು. ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು, ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು. ನಾನು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೇನೆ. ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ, ಅವ್ರು ಯಾರೇ ಇರಲಿ, ಅದು ಎಲ್ಲವನ್ನೂ ಕೂಡ ಸಾರ್ವಜನಿಕರಿಗೆ ಬಹಿರಂಗ ಆಗಬೇಕು. ಸುಮ್ಮನೆ ಪಾಪ ಈ ರೇವಣ್ಣವರು ಅವ್ರದ್ದು, ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ದೂರನ್ನು ಕೊಡ್ತೇನೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಅಧ್ಯಕ್ಷ ದಯವಿಟ್ಟು ಆಯ್ತು, ಅವ್ರು ಹೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ನನ್ನ ಮೇಲಾಗಿರುವಂತ ಅತ್ಯಾಚಾರನ CBI ಕೊಡೋದಕ್ಕೆ ಅಂತ ಇವತ್ತು ಅಧಿಕಾರ ಇದೆ ಸರ್ಕಾರಕ್ಕೆ. CBI ಕೊಡೋದಕ್ಕೆ ಯಾರು ಮಾಡಿದ್ರು ಸರಿ, ನಾನು ತಪ್ಪು ಮಾಡಿದಿನ ಗಲ್ಗಾಕ್ರಿ. CBI ಕೊಟ್ಬಿಟ್ಟು ಇದು ಎನ್ಕ್ವೈರಿ ಮಾಡಿಸಿ. ಒಂದಂತೂ ಹೇಳ್ತೀನಿ, ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರಿಗೂ ಹೇಳ್ತೀನಿ, ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ. ನನ್ನ ಜೀವನ ಹಾಳಾಗೋಗ್ಲಿ. ಸಭಾಧ್ಯಕ್ಷರೇ, ದಯವಿಟ್ಟು ಮಾತಾಡಕ್ಕೆ ಅವಕಾಶ ಕೊಡಿ. ಈಗಲ್ಲ ಮತ್ತೆ ಮಾತಾಡಿ ಹೇಳಿ ಬಜೆಟ್ ಅಲ್ಲಿ ಸಭಾಧ್ಯಕ್ಷರೇ, ನಿಮ್ಮ ಕೈ ಮುಗಿ ಕೇಳ್ತೀನಿ, ಕೇಳ್ಕೊಳ್ಳಿ. ಮಾತಾಡಿ. ಮೊಮ್ಮಕ್ಕಳು ಅವ್ರಿಗೆ 15 ವರ್ಷ, ಅವ್ರು ಏನಂತ ತಲೆ ಎತ್ಕೊಂಡು ಹೊರಡ್ತಾರೆ. ನೀವ್ ಏನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ, ಇವತ್ತು ಇಲ್ಲಿ ಬರ್ಲಿ. ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ. ಅವ್ರು ಮುಗಿಯಂತ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ, ಪ್ರಮಾಣ ಮಾಡ್ಲಿ. ನಾನು ಪ್ರತ್ಯಾಗಿರಿ ದೇವಸ್ಥಾನಕ್ಕೆ ಹೋಗಿ ನನ್ನ ಮೇಲೆ ರೇಪ್ ಕೇಸ್ ಮಾಡಿದೀನಿ. ನಾನು ಈ ತರ ನನ್ನ ಜೀವನ ಹಾಳು ಮಾಡೋದಕ್ಕೆ ರೇಪ್ ಕೇಸ್ ಹಾಕ್ತಾರ ಇವರು. ರಾಮನಗರ ಡಿಸ್ಟಿಕ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಆಯ್ತು, ಅವಳು ಇರೋದಿಲ್ಲಿ 50. ಆಯ್ತು, ನೀವು ಮತ್ತೆ ಬಜೆಟ್ ರಾತ್ರಿ 2 ಗಂಟೆಗೆ 5 ವರ್ಷದ ಹಿಂದಿನ ಬಜೆಟ್ ಸಬ್ಜೆಕ್ಟ್ ಅಲ್ಲ. ಈ ರೀತಿ ನನ್ನ ಜೀವನ ಹಾಳು ಮಾಡಬೇಕು. ಆಯ್ತು, ನಾಳೆ ತಪ್ಪೇನು? ಆಯ್ತು, ನಿಮ್ಗೆ ಪರಿಚಯ ಇಲ್ವೇನ್ರಿ ಅವಳು? ಬಜೆಟ್ ಇಲ್ಲ. ಆಯ್ತು, ಪರಿಚಯ ಆಯ್ತು, ನೀವು ಪರಿಚಯ ಇಲ್ವೇನ್ರಿ ಅವಳು? ಈಗ ಆಯ್ತು, ಏನ್ ಮಾಡ್ತೀರಿ ನೀವು? ಇದು ಕೋರ್ಟ್ ಅಲ್ಲಿ ನೋಡಿ, ನೀವೀಗ ಅದರಲ್ಲಿ ಮಾತಾಡಿ. ಆಯ್ತು,
ಮುನಿರತ್ನ ಸುಳ್ಳು ಕೇಸ್ ಆಯ್ತು, ಅದು ತನಿಖೆ ನಡೀತಾ ಇಲ್ಲಿ ಯಾಕೆ ಇಲ್ಲೇ ಸದ್ಯ ತೆಗಿಬೇಡಿ. ಬಜೆಟ್ ಬಗ್ಗೆ ಮಾತಾಡ್ತೀವಿ, ಯಾಕೆ ಈ ರೀತಿ ಮಾತಾಡ್ತೀವಿ? ಆಯ್ತು ಆಯ್ತು, ಮುಂದೆ ನೀವು ರಾಜಕೀಯವಾಗಿ ಆಯ್ತು, ಮುಂದೆ ಈ ರೀತಿ ಮಾತಾಡ್ತದ ಇಲ್ಲ? ರಾಜಕೀಯವಾಗಿ ಆಯ್ತು, ಆಯ್ತು, ನೋಡಿ ಮಾತಾಡೋದು ಸರಿಯಲ್ಲ. ಮತ್ತೆ ಹೇಳ್ತಾನೆ ಬಜೆಟ್ ನಲ್ಲಿ ಇದನ್ನು ಈಗ ಮಾತಾಡ್ದಲ್ಲ ನೀವು. ಬಜೆಟ್ ನಲ್ಲಿ ಯಾಕೆ ಪರ್ಸನಲ್ ವಿಷಯ ಮಾತಾಡಿ ಕಡೆ ಮಾತಾಡ್ತೇನೆ ನಾವು ನೋಡಿ. ಆ ರೀತಿ ಮಾತಾಡಿ ಬಜೆಟ್ ಬಗ್ಗೆ ಮಾತಾಡ್ರಿ. ಏನು ಮಾತಾಡ್ತಾರೆ? ಸಮ್ಮತಿ ಮಂಜುನಾಥ್ ಕಂಟಿನ್ಯೂ ಮಾಡಿ. ರಮೇಶ್ ಜಾರಕಿಹೊಳಿ ಜೀವನ ಮಾತಾಡಿ. ರೇವಣ್ಣನ ಮನೆ ನೋಡಿ ಏನ್ ಬೇಕಂತ ಮಾತಾಡಿ. ಏನ್ ಮಾತಾಡ್ತೀರಿ? ಯಾವ ಶಬ್ದ ಅಂತ ಮಾತಾಡಿ. ನೋಡಿ ನಾನು ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಕಾಗ್ತದೆ. ಸರಿಯಾಗ್ತದೆ ನಾನು. ಆಯ್ತು, ಈಗ ಇದನ್ನು ಈಗ ಆಯ್ತು, ನಿಲ್ಲಿಸಿ. ಆಯ್ತು, ಈಗ ನೋಡಿ ಮತ್ತೆ ಮಾತಾಡ್ಬೇಕು. ಆಯ್ತು, ಇಲ್ಲಿ ಹಾಕಿದ್ರೆ ಹೇಳ್ತೇನೆ. ಈಗ ತನಿಖೆ ಮಂಜುನಾಥ್ ಕಂಪ್ಲೇಂಟ್ ಕೊಟ್ಟಾರೆ. ಯಾರು ಬಾಲಕೃಷ್ಣ ಮಾನ್ಯ ಅಧ್ಯಕ್ಷರೇ, ಮಂಜುನಾಥ್ ಮಾನ್ಯ ಅಧ್ಯಕ್ಷರೇ, ಇಲ್ಲ ಯಾರು ನೀವು ಎದ್ದು ಮಾತಾಡ್ತೀರಿ? ಯಾರು ಕೊಡ್ತಾರೆ ಅವಕಾಶ? ಅವ್ರಿಗೆ ಬೇಕಾ ಅವ್ರು ಮಾತಾಡ್ತಾರೆ, ನಿಮ್ಗೆ ಬೇಕಾಗ ನೀವು ಮಾತಾಡ್ತೀರಿ, ಇವರಿಗೆ ಬೇಕಾದ ಇವರು ಮಾತಾಡ್ತಾರೆ. ಅವ್ರವ್ರು ಸರಿಯಾಗ್ತದೆ, ಎಲ್ಲ ಕಡೆ ಸರಿ ಆಗ್ತದೆ. ಈಗ ಇದೇ ಸಬ್ಜೆಕ್ಟ್ ಬೇಡ ರಿಪ್ಲೈ ಮಾಡುವಾಗ ಚೀನಿನಲ್ಲಿ ಚರ್ಚೆ ಆಗಬೇಕಾದ್ರೆ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ. ಈಗ ಒಬ್ರು ಜವಾಬ್ದಾರಿಯುತವಾದಂತಹ ಸಚಿವರು ಅಸೆಂಬ್ಲಿಯಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಯಾರೋ ಸಾಮಾನ್ಯ ಸದಸ್ಯ ಅಲ್ಲ, ಒಬ್ಬ ಹಿರಿಯ ಸದಸ್ಯರು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಚಿವರೊಬ್ಬರು ಪ್ರಸ್ತಾಪ ಮಾಡಿದ್ದಾರೆ. ಇದನ್ನ ಈ ಸದನ ಯಾವುದೇ ರಾಜಕೀಯ ಪಕ್ಷದ ಭೇದ ಭಾವ ಇಲ್ಲದಂತೆ ಇದನ್ನ ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನ ಖಂಡಿಸ್ತವೆ. ಯಾವುದೇ ಕಾರಣಕ್ಕೆ ಈ ರೀತಿಯಾದಂತಹ ಘಟನೆಗಳು ಯಾರ ಬದುಕಿನಲ್ಲೂ ಕೂಡ ಆಗಬಾರದು. ಇದು ಬಹಳ ಸ್ಪಷ್ಟ. ವಿರೋಧಗಳು, ವೈಷಮ್ಯಗಳು ಸಿದ್ಧಾಂತದ ಅಡಿನಲ್ಲಿ ನಡೀಲಿ. ಒಂದ್ ನಿಮಿಷ ಸರ್, ಸಿದ್ಧಾಂತದ ಅಡಿನಲ್ಲಿ ನಡೀಲಿ. ಕಾರ್ಯಕ್ರಮಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತ ಪ್ರಯತ್ನಗಳು ನಡೀಲಿ. ಯೋಜನೆಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತ ಪ್ರಕರಣಗಳು ನಡೀಲಿ. ಹನಿ ಟ್ರ್ಯಾಪ್ ಮುಖಾಂತರ ಇನ್ನೊಬ್ಬನನ್ನ ನೀವು ಕಟ್ಟಿ ಹಾಕುವಂತ ಪ್ರಯತ್ನ, ಒಬ್ಬರು ಒಳಗೆ ಇನ್ನೊಬ್ಬರೊಳಗೆ ಪ್ರಭಾವಿಗಳಿದ್ದಾರೆ, ಒಬ್ರು ಸಚಿವರು ಹೇಳಿದ್ದಾರೆ. ಸುಮ್ಮನೆ ಕುತ್ಕೊಳ್ಳಿಕ್ ಆಗಲ್ಲ ಅಂತ ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ. 48 ಜನ ಇದರಲ್ಲಿ ಟೀಮ್ 48 ಜನರ ಮೇಲೆ ಆಗಿದೆ ಅಂತ ಹೇಳಿದ್ರು. ಗೃಹ ಸಚಿವರಿಗೆ ಪತ್ರ ಮುಖೇನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗೃಹ ಸಚಿವರು ದಯಮಾಡಿ ಇಲ್ಲೇ ಉತ್ತರ ಕೊಡ್ಬೇಕು ನೀವು. ಯಾಕೆ ಅಂತಂದ್ರೆ ನಿಮ್ಮ ಜಿಲ್ಲೆಯ ಸಚಿವರದೇ ಈ ಪರಿಸ್ಥಿತಿ ಆದ್ರೆ ಇನ್ನು ಕರ್ನಾಟಕದ ಜನರ ಪರಿಸ್ಥಿತಿ ಏನು? ಯಾರು ಇದರಿಂದ ಕೈವಾಡ ಇದ್ದಾರೆ? ಅಷ್ಟು ದೊಡ್ಡ ಸಚಿವರು ಯಾರು ಇದರ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ? ಇದಕ್ಕೆ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ಯಾ ಅಥವಾ ಯಾರು ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದ್ಯಾ? ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಯಾವ ಕಾರಣಕ್ಕೂ ಸಹಿಸ್ಲಿಕ್ಕೆ ಆಗಲ್ಲ. ನಾಳೆ ಎಲ್ಲರ ಮೇಲೂ ಬರ್ಬೋದು ಮಾನ್ಯ ಅಧ್ಯಕ್ಷರೇ. ಇದು ಗೌರವದ ಪ್ರಶ್ನೆ, ಇದು ರಾಜಕಾರಣ ಅಲ್ಲ. ಇದರಲ್ಲಿ ಇದು ಗೌರವದ ಪ್ರಶ್ನೆ. ರಾಜಣ್ಣ ಅತ್ಯಂತ ಭಾವನಾತ್ಮಕವಾಗಿ ಮಾತಾಡಿದ್ರು. ರಾಜಣ್ಣನ ಪರ ಯಾರ ಜೀವನದಲ್ಲಿ ಈ ತರ ಆದ್ರೂ ಕೂಡ ಅವ್ರ ಫಲವಾಗಿ ನಾವೆಲ್ಲರೂ ಕೂಡ ನಿಲ್ಲೇಬೇಕು. ಹೆಂಗ್ ನಡೆಸ್ತಾರೆ ಹಿಂಗೆಲ್ಲರೂ ಕೂಡ ಹನಿ ಟ್ರ್ಯಾಪ್ ಅಂತಂದ್ರೆ? ಆಯ್ತು, ನೀವು ವಿರೋಧಿಗಳನ್ನ ನಾವು ಹೇಳ್ತೀವಿ, ಈಗ ನಿಮ್ ಗ್ಯಾರಂಟಿ ಸರಿ ಇಲ್ಲ, ನಾನು ವಿರೋಧ ಮಾಡ್ತೀನಿ. ಹನಿ ಟ್ರ್ಯಾಪ್ ಮುಖಾಂತರ ಮಾಡೋಬ್ಬರು ಕಟ್ಟಿ ಹಾಕ್ತೀನಿ ಅಂತಂದ್ರೆ ಏನ್ ನಡೆಸಿದಿರಿ ನೀವು? ದಯಮಾಡಿ ಗೃಹ ಸಚಿವರು ಇದನ್ನ ತಡ ಮಾಡ್ಲಿಕ್ಕಿಲ್ಲ. ನೀವು ನನ್ನ 10 ಗಂಟೆ ತನಕ ನಡೆಸಿರಿ, ಇವತ್ತು 11 ಗಂಟೆ ತನಕ ಸದನ ನಡೆಸಿ ತೊಂದರೆ ಇಲ್ಲ. ದಯಮಾಡಿ ಗೃಹ ಸಚಿವರು ಉತ್ತರ ಕೊಡಿ. ಈ ರೀತಿ ರಾಜ್ಯದಲ್ಲಿ ಒಂದು ಘಟನೆ ನಡೆದಾಗ ನಾಳೆ ನೋಡೋಣ, ಇವತ್ತು ನೋಡೋಣ ಅಂತ ಹೇಳಿ ಆಗಲ್ಲ. ಸದನ ನಡೀತಾ ಇದೆ. ರಾತ್ರಿ 12 ಗಂಟೆ ತನಕ ಸದನ ನಡೆಸಿ. ಗೃಹ ಸಚಿವರು ಹೇಳ್ತಾ ಇಲ್ಲಿದ್ದಾರೆ, ಉತ್ತರ ಕೊಡಿ. ಇನ್ನೂ ಸ್ವಲ್ಪ ಬೆಳಕು 48 ಜನ ಯಾರ್ಯಾರಾಗಿದ್ದಾರೆ, ನಮ್ಮ ಪಾರ್ಟಿಯಲ್ಲಿ ಯಾರಿಗಾಗಿದೆ, ನಿಮ್ಮ ಪಾರ್ಟಿಯಲ್ಲಿ ಯಾರಿಗಾಗಿದೆ, ಒಂದ್ಸರಿ ಗೊತ್ತಾಗ್ಲಿ ಏನೇನಾಗಿದೆ ಅಂದ್ರೆ ಏನು? ಅದು ಯಾರಿದ? ಆಯ್ತು, ಈಗ ಬಜೆಟ್ ಮುಗಿಸ್ತೀವಿ. ಯಾರಿಗೋಸ್ಕರ ಬರ್ತದೆ? ಗೃಹ ಸಚಿವ ಚರ್ಚೆ
ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರೇ ಒಂದು ಮುಗಿಸಿದ ನಾನು ಈಗ ಆಯ್ತು ಕ್ಷಮೆ ಕೊಡ್ತಾರೆ. ಮಾನ್ಯ ಗೃಹ ಸಚಿವರು ಇದನ್ನು ಅತ್ಯಂತ ಗಂಭೀರವಾಗಿ ತಗೊಂಡು ಆಯ್ತು ಚಂದ್ರಪ್ಪ, ಯಾಕೆ ಸಂಧಾನ ವಿಚಾರ ಸ್ಟೇಟ್ಮೆಂಟ್ ಕೊಡ್ಲಿ. ಅದಕ್ಕೆ ಜನ ಬೆಲ್ಲದವ್ರೆ ಸ್ಟೇಟ್ಮೆಂಟ್ ಕೊಡ್ಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಹೇಳಿದ್ರು 224ರಲ್ಲಿ 48 ಜನರದ್ದು ಇದೈತೆ ಅಂತ ಹೇಳಿ. ನಾನು ವಿನಂತಿ ಮಾಡ್ತೇನೆ ರಾಜಣ್ಣ ಅವರಿಗೆ, ಯಾರು 48 ಜನರ ಮೇಲೆ ಈ ಟೈಪ್ ಮಾಡಿದ್ದಾರೆ ಹೇಳಿ ಅವರು. ಇವ್ರದೈತು ಯಾರ್ದೈತಿ, ಯಾರು ಮಾಡಿದಾರ, ಏನಾಗತೈತಿ ರಾಜ್ಯದಾಗ? ಸ್ಟೇಟ್ಮೆಂಟ್ ಕೊಡ್ಲಿ ಅವ್ರು ಹೇಳಕ್ಕೆ ನಿಂದಿರ್ತಾರೆ, ನೀವು ಅವ್ರು ಸ್ಟೇಟ್ಮೆಂಟ್ ಮಾಡ್ಲಿ. ಅದು ಎನ್ಕ್ವೈರಿ ಮಾಡಿ ಬರೀ ನಮ್ಮ ರಾಜ್ಯದವರೇ ಅಲ್ಲ, ಆಯ್ತು ಬರೀ ನಮ್ಮ ರಾಜ್ಯದವರೇ ಅಲ್ಲ, ರಾಜನ್ ಅವರೇ ಬರೀ ನಮ್ಮ ರಾಜ್ಯದವರೇ ಅಲ್ಲ, ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರು ಇದಾವೆ. ಓಕೆ, ಅದಕ್ಕೆ ತನಿಖೆ ಆಗ್ಲಿ ಅಂತ ಹೇಳೋದು ನಾನು. ಮಾನೀಗ ಈಗ ಗೃಹ ಸಚಿವ ಸ್ಟೇಟ್ಮೆಂಟ್ ಕೊಡ್ತಾರೆ, ಮತ್ತೆ ಚರ್ಚೆ ಅಂತ ಬೇಡ, ಮತ್ತೆ ಬಜೆಟ್ ಸಮಯ ಮಾತಾಡಿ. ಆಯ್ತಾಯ್ತು. ಮಾನ್ಯ ಅಧ್ಯಕ್ಷರೇ, ಬಸವರಾಜ್ ಯತ್ನಾಳ್ರವರು ಬಹಳ ಗಂಭೀರವಾದಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ಮಾನ್ಯ ಸುನಿಲ್ ಕುಮಾರ್ರವರು ಮತ್ತು ಮುನಿರತ್ನ ಅವರು ಕೂಡ ಬಹಳ ಆವೇಶಭರಿತವಾಗಿ ಮುನಿರತ್ನ ಅವರು ಮಾತನಾಡಿದ್ದಾರೆ. ಇದು ಬಹುಶಃ ಈ ಸದನದ ಪ್ರತಿಯೊಬ್ಬ ಸದಸ್ಯನ ಪ್ರಶ್ನೆ. ಒಬ್ಬರಿಗಾಯ್ತು ಇಬ್ಬರಿಗಾಯ್ತು ಅನ್ನೋದು ಬರೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಯಾಕೆಂದರೆ ಕರ್ನಾಟಕದ ವಿಧಾನಮಂಡಲ ಏನಿದೆ, ಇಡೀ ದೇಶದಲ್ಲಿ ಬಹಳ ಗೌರವವನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು. ಈ ಸದನದ ಸದಸ್ಯರು ಬಹಳ, ನಮ್ಮ ತಂದೆಯವರು ಕೂಡ 52ರಲ್ಲಿ ಮೇಲ್ಮನೆಯ ಸದಸ್ಯರಾಗಿದ್ದರು. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಸದನದಲ್ಲಿ ಸದಸ್ಯರಾಗಿ ಅವರ ಕುರುಹುಗಳನ್ನು ಈ ರಾಜ್ಯದಲ್ಲಿ ಬಿಟ್ಟೋಗಿದ್ದಾರೆ, ಅವರ ಆದರ್ಶಗಳನ್ನು ಬಿಟ್ಟೋಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಈ ಸದನದ ಗೌರವವನ್ನು ಕಾಪಾಡಬೇಕಾದ್ರೆ, ಸದನದ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ, ಸದಸ್ಯರ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಬಹುಶಃ ಇದಕ್ಕೆಲ್ಲೋ ಒಂದು ಕಡೆ ಇತಿಶ್ರೀ ಆಗಬೇಕು. ಇಲ್ಲದೆ ಹೋದರೆ, ಇದನ್ನು ಹೀಗೆ ನಡೆಸ್ಕೊಂಡು ಹೋದರೆ ಬಹುಶಃ ಭಾಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ. ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ, ಅವರು ನನಗೆ ಒಂದು ಮನವಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ. ಇದು ಗೊತ್ತಾಗಲಿ, ಇದು ಯಾವ ರೀತಿ, ಇದು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ಇದು ಗೊತ್ತಾಗ್ಲಿ ಅಂತ ಹೇಳಿ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ. ಈಗ ಸಮೃದ್ಧಿ ಮಂಜುನಾಥ್. ಅಧ್ಯಕ್ಷ ಒಂದು ನಿಮಿಷ. ಇದ್ರದಲ್ಲ ರೀ ಸರ್, ನಮ್ದು ಇದೆಲ್ಲ ಅರ್ಥ ಆಗ್ತದೆ. 3 ದಿವಸ ನಂದಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ತಮ್ಮ ಹತ್ರ ಬಂದು ಮಾತಾಡಿದ್ದೀನಿ. ಸರ್ಕಾರ ಇವತ್ತು ನಿನ್ನೆ ಎಲ್ಲ ಹಣ ರಿಲೀಸ್ ಮಾಡಿದೆ ಕಾಂಟ್ರಾಕ್ಟರ್ಗಳಿಗೆ ಕೊಡ್ಲಿಕ್ಕೆ. ಸರ್ ರೈಟಿಂಗ್ ಅಲ್ಲಿ ಕೊಡಿ. ಸಿಬಿಐ ಎನ್ಕ್ವೈರಿ ಕೇಳಿ, ತಾವು ತನಿಖೆ ಮಾಡಿಸಿದ್ರೆ ಅದಕ್ಕೂ ಸಂತೋಷ, ನಾನು ಕೊಡ್ತೀನಿ. ಓಕೆ ಸರ್, ಸರ್ಕಾರ ಹಣ ರಿಲೀಸ್ ಮಾಡಿದ್ದನ್ನು ಕೂಡ ಟ್ರೆಜರಿ ಬಾಗಿಲು ಹಾಕಿದ್ದಾರೆ. ನಮ್ಮ ಬಿಲ್ಗಳು ಪಾಸ್ ಆಗ್ತಾ ಇಲ್ಲ. ಇವತ್ತು ದಯವಿಟ್ಟು 30ನೇ ತಾರೀಕಿನವರೆಗೆ ಟ್ರೆಜರಿ ಓಪನ್ ಇಡ್ಲಿಕ್ಕೆ
ಆಯ್ತು ದಯವಿಟ್ಟು ಹೇಳಬೇಕು. ಆಯ್ತು, ಅದನ್ನ ಹೇಳುವ ಟ್ರೆಜರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಎಲ್ಲ ಕಡೆ ಆಯ್ತು, ಸಮೃದ್ಧಿ ಮಂಜುನಾಥ್ ಮಾತಾಡಿ. ಆಯ್ತು, ದಯವಿಟ್ಟು ಸರ್ಕಾರ ಗಮನಿಸಬೇಕು. ಬಜೆಟ್ ಬಗ್ಗೆ ಮಾತಾಡಲಿ. ಅಲ್ಲ ರೀ, ಆಯ್ತು, ಮಂಜುನಾಥ್ 30ನೇ ತಾರೀಕು ಟ್ರೆಜರಿ ಕ್ಲೋಸ್ ಆಗಬೇಕು. ಆಯ್ತು, ಅಲ್ಲಿ ಫೈನಾನ್ಸ್ ಹೋಗಿ ಹೇಳಿದ್ರೆ ಆಯ್ತಲ್ಲ. ಬಿಲ್ ಪಾಸ್ ಮಾಡ್ತಾ ಇಲ್ಲ. ಜಾನಂದ್ರ ಅವರೇ, ಮುಖ್ಯಮಂತ್ರಿ ಪಕ್ಕ ಚೇಂಬರ್ ಇದ್ದಾರೆ, ಫೈನಾನ್ಸ್ ಸೆಕ್ರೆಟರಿ, ಅಲ್ಲಿ ಒಂದು ಹೇಳಿ ಮುಗೀತಲ್ಲ, ಇಲ್ಲಿ ಯಾಕೆ ಅದನ್ನು ಹೇಳ್ಬೇಕು?